ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಮನವಿ ಪತ್ರ ನೀಡಿ ಪ್ರಚಾರದ ಹವ್ಯಾಸ ನನಗಿಲ್ಲ, ನಮ್ಮಂತೆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಲಿ. ಸಂಸದ ಶ್ರೇಯಸ್ ಪಟೇಲ್ಗೆ ಎಂಎಲ್ಸಿ ಸೂರಜ್ ರೇವಣ್ಣ ಸವಾಲು. ಪೆನ್ಡ್ರೈವ್ ಹಚ್ಚಿ ಅಚಾನಕ್ ಆಗಿ ಸಂಸದರಾಗಿದ್ದಿ, ಸಂಸದ ಶ್ರೇಯಸ್ ಪಟೇಲ್ಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಟಾಂಗ್. ಅಂಬೇಡ್ಕರ್ ಪುತ್ಥಳಿಯ ಮೇಲ್ಛಾವಣಿ ನಿರ್ಮಾಣದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಶ್ರೇಯಸ್ ಎಂ ಪಟೇಲ್. ಮತ್ತು ವೀರಪುರ ಗ್ರಾಮದಲ್ಲಿ 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ. ವಾರ್ತೆಗಳ ವಿವರ. ಜಿಲ್ಲೆಯ ಸಂಸದರು ಕೇವಲ ಮನವಿ ಪತ್ರ ನೀಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವುದು ಅಷ್ಟೇ. ಇಂತಹ ಹವ್ಯಾಸ ನನಗಿಲ್ಲ, ನಾನು ತಬ್ಬಲಿ ಮಗ ಎಂದು ಜನರಿಗೆ ಮಂಕುಬೂದಿ ಎರಚುವ ಬದಲು ನಮ್ಮಂತೆ ಕೆಲಸ ಮಾಡಿ ತೋರಿಸಲಿ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ವಿರುದ್ಧ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸದರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನಿಸುತ್ತದೆ. ಸಂಸದರಿಗೆ ಮಾಹಿತಿ ಕೊರತೆ ಇರಬೇಕು. ನಾನು ಮಾಡಿರುವ ಕೆಲಸ ಕಣ್ಣೆದುರು ಇದೆ. ಒಂದು ಕ್ಷೇತ್ರಕ್ಕೆ ನಾನು ಹಣ ನೀಡಿಲ್ಲ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅನುದಾನ ನೀಡಿಲ್ಲ. ಇಡೀ ಜಿಲ್ಲೆಗೆ ಸಹಕಾರ ಆಗುವ ರೀತಿ ಅನುದಾನ ಕೊಟ್ಟಿದ್ದೇನೆ. 3 ವರ್ಷದಲ್ಲಿ 50 ಕೋಟಿ ಅನುದಾನ ಕೊಟ್ಟಿದ್ದೇನೆ. 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅನುದಾನ ಹೋಗಿದೆ. 1000 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದ್ದೇನೆ ಎಂದು ಹೇಳಿದರು. 2022-23ನೇ ಸಾಲಿನ ನನ್ನ ಏನು ವಾರ್ಷಿಕ ಅನುದಾನ ಬರುತ್ತೆ 2 ಕೋಟಿ ರೂಪಾಯಿ, ಅದರಲ್ಲಿ ಹಾಸನ ತಾಲೂಕಿಗೆ ವಿಶೇಷವಾಗಿ 18 ಲಕ್ಷ, ಚನ್ನರಾಯಪಟ್ಟಣ ತಾಲೂಕಿಗೆ ಹಾಸನ ತಾಲೂಕಿಗೆ 48 ಲಕ್ಷ, 18 ದೇವಸ್ಥಾನಗಳಿಗೆ, ಹೊಳೆನರಸೀಪುರ ತಾಲೂಕಿಗೆ ಬರೀ 10 ಲಕ್ಷ ಎರಡೇ ದೇವಸ್ಥಾನಕ್ಕೆ, ಚನ್ನರಾಯಪಟ್ಟಣ ತಾಲೂಕಿಗೆ 23 ಲಕ್ಷ, ಸಕಲೇಶಪುರಕ್ಕೆ 21, ಬೇಲೂರಿಗೆ 41 ಲಕ್ಷ, ಅರಸೀಕೆರೆಗೆ 6, ಅರಕಲಗೂಡು ತಾಲೂಕಿಗೆ 50 ಲಕ್ಷ. ಕ್ರಮೇಣ 2ನೇ ವರ್ಷ 2023-24ನೇ ಸಾಲಿನ ನನ್ನ ವಾರ್ಷಿಕ ಅನುದಾನದಲ್ಲಿ ಹಾಸನ ತಾಲೂಕಿಗೆ ಸುಮಾರು 10 ಲಕ್ಷ ರೂಪಾಯಿ, ಹೊಳೆನರಸೀಪುರ ತಾಲೂಕಿಗೆ ಸುಮಾರು 20 ಲಕ್ಷ, ಚನ್ನರಾಯಪಟ್ಟಣ ತಾಲೂಕಿಗೆ 36 ಲಕ್ಷ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ 20 ಲಕ್ಷದ 20ವರೆ, ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ 14 ಲಕ್ಷ 50 ಸಾವಿರ, ಅರಸೀಕೆರೆಗೆ 27 ಲಕ್ಷ, ಅರಕಲಗೂಡು ತಾಲೂಕಿಗೆ ಸುಮಾರು 67 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ. ಇನ್ನು 2024-25ನೇ ನನ್ನ ವಾರ್ಷಿಕ ಅನುದಾನದಲ್ಲಿ ಹಾಸನ ತಾಲೂಕಿಗೆ ಸುಮಾರು ಒಂದು 10 ಲಕ್ಷ ಕೊಟ್ಟಿದ್ದೀವಿ. ಇನ್ನೂ ಸುಮಾರು ಬಾಕಿ ಇದೆ. ಈ ವರ್ಷದ ಇನ್ನೂ ಸಾಕಷ್ಟು ಅನುದಾನ ಬಾಕಿ ಇದೆ. ಇನ್ನು ಚನ್ನರಾಯಪಟ್ಟಣ ತಾಲೂಕಿಗೆ 27 ಲಕ್ಷ ಆಗಿದೆ, ಬೇಲೂರಿಗೆ 7, ಸಕಲೇಶಪುರ ತಾಲೂಕಿಗೆ 31 ಲಕ್ಷ, ಅರಕಲಗೂಡು ತಾಲೂಕಿಗೆ ಮತ್ತೆ 54 ಲಕ್ಷ, ಅರಸೀಕೆರೆಗೆ ಸುಮಾರು 20 ಲಕ್ಷ ಅನುದಾನ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಅವತ್ತಿನ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದಂಥ ಕಾಲದಲ್ಲಿ ಅವರು ಕೂಡ ಹೆಚ್ಚುವರಿ ಸಹಕಾರ ಮಾಡಿದ್ದಾರೆ ಪಾಪ ನಮ್ಮ ಜಿಲ್ಲೆಗೆ. ಯಾವುದೇ ಒಂದು ಅನುದಾನ ಕೇಳಿದ್ರು ಕೂಡ ಅವ್ರು ಯಾವತ್ತೂ ಏನೂ ಇಲ್ಲ ಅಂತಿರಲಿಲ್ಲ. RDPR ಆಗ್ಬೋದು, ಅಥವಾ ಇರಿಗೇಷನ್ಲಾಗ್ಬೋದು, PWD ಸಾಕಷ್ಟು ಹೆಡಿಂಗ್ಗಳಲ್ಲಿ, ಸಾಕಷ್ಟು ಇಲಾಖೆಗಳಲ್ಲಿ ಅನುದಾನನ ಪಾಪ ಸಹಕಾರ ಮಾಡಿದ್ದಾರೆ ನಮ್ಮ ಒಂದು ಜಿಲ್ಲೆಗೆ. ನಿಜ ಹೇಳಬೇಕು ಅಂದರೆ ಇವತ್ತು 5 ಕೋಟಿ ರೂಪಾಯಿ RDPR ಏನಿವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಈ ಇಲಾಖೆಯಿಂದ ಇವತ್ತು 5 ಕೋಟಿ ರೂಪಾಯಿ, ಅದರಲ್ಲಿ ಬೇಲೂರಿಗೆ 55 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ, ಅರಕಲಗೂಡು ತಾಲೂಕಿಗೆ 55 ಲಕ್ಷ, ಅರಸೀಕೆರೆಗೆ 90 ಲಕ್ಷ, ಸಕಲೇಶಪುರ ತಾಲೂಕಿಗೆ 1,55 ಲಕ್ಷ, ಇನ್ನು ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ 75 ಲಕ್ಷ, ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ 75 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಮುಂದುವರೆದಲ್ಲಿ ಇರಿಗೇಷನ್ ಇಲಾಖೆಯಿಂದ ಅರಸೀಕೆರೆಗೆ 1 ಕೋಟಿ 10 ಕೋಟಿ ರೂಪಾಯಿ, ಟೋಟಲ್ 10 ಕೋಟಿ ರೂಪಾಯಿ ಇದೆ. ಅರಸೀಕೆರೆಗೆ 1 ಕೋಟಿ, ಅರಕಲಗೂಡು 1 ಕೋಟಿ, ಸಕಲೇಶಪುರಕ್ಕೆ 1,75 ಲಕ್ಷ, ಹಾಸನ ತಾಲೂಕಿಗೆ 1 ಕೋಟಿ, ಬೇಲೂರಿಗೆ 75 ಲಕ್ಷ, ಇನ್ನು ಚನ್ನರಾಯಪಟ್ಟಣಕ್ಕೆ 1 ಕೋಟಿ 20 ಲಕ್ಷ, ಇನ್ನು ಕೇರ್ಪಟ್ಟಿ ತಾಲೂಕು ಕೂಡ 1,80 ಲಕ್ಷ ನಮ್ಮ ಒಂದು ಇರಿಗೇಷನ್ ಅನುದಾನದಲ್ಲಿ ಸಹಕಾರ ಮಾಡಿದ್ದೀವಿ. ಇನ್ನು ಮಲೆನಾಡು ಅಭಿವೃದ್ಧಿ ಡೆವಲಪ್ಮೆಂಟ್ ಬೋರ್ಡಿಂದ ವಾರ್ಷಿಕವಾಗಿ ಒಂದಷ್ಟು ಅನುದಾನ ಬರುತ್ತೆ.
2022-23ನೇ ವರ್ಷದಲ್ಲಿ 1 ಕೋಟಿ ರೂಪಾಯಿ ಬಂದಿತ್ತು. ಅದರಲ್ಲಿ ಬಹುತೇಕ ಏನು ಅವತ್ತು ನಮ್ಮ ಹಾಸನ MLA, ಇವತ್ತು ನಮ್ಮ ಹಾಲಿ MLA ಸ್ವರೂಪ್ ಪ್ರಕಾಶ್ ಇದ್ದಾರೆ, ಅವ್ರಿಗೆ ಸಹಕಾರಿಯಾಗಂತೆ ಹಾಸನ ಕ್ಷೇತ್ರಕ್ಕೆ, ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ 83 ಲಕ್ಷ ಅವತ್ತು ಅನುದಾನ ಕೊಟ್ವಿ. ಸಕಲೇಶ್ಪುರಕ್ಕೆ 17 ಲಕ್ಷ ಕೊಟ್ವಿ ಅವತ್ತು 1 ಕೋಟಿ ರೂಪಾಯಿಲಿ. ಇನ್ನು 2023ನೇ ವರ್ಷದ್ದು ಹಾಸನ ತಾಲೂಕಿಗೆ 15, ಸಕಲೇಶ್ಪುರ 15, ಇನ್ನು ಬೇಲೂರು ತಾಲೂಕು ಕೂಡ 5 ಲಕ್ಷ ಕೊಟ್ಟಿದ್ದೀವಿ. ಇನ್ನು 2024ನೇ ವರ್ಷದಲ್ಲಿ ಅರ್ಕಲ್ಗೂಡು ತಾಲೂಕಿಗೆ 15 ಲಕ್ಷ, ಸಕಲೇಶ್ಪುರ ತಾಲೂಕಿಗೆ ಈ ಪ್ರೆಸೆಂಟ್ ಏನು ಮಲೆನಾಡು ಅಭಿವೃದ್ಧಿ ಡೆವಲಪ್ಮೆಂಟ್ ಬೋರ್ಡಿಂದ ಬಂದಿದೆ, ಸಕಲೇಶ್ಪುರ ತಾಲೂಕಿಗೆ 20 ಲಕ್ಷ ಕೊಟ್ಟಿದ್ದೀವಿ. PWD ಇಲಾಖೆಯಿಂದ ಮತ್ತೆ ಇಲ್ಲೂ ಕೂಡ 10 ಕೋಟಿ ಅವತ್ತಿನ ಏನು BJP ಸರ್ಕಾರ ಇತ್ತು ಅದನ್ನ ತರೋಂಥ ಕೆಲಸ ಮಾಡಿದ್ವಿ ಜಿಲ್ಲೆಗೆ. ಬೇಲೂರಿಗೆ 1 ಕೋಟಿ, ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ 3 ಕೋಟಿ, ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರಕ್ಕೆ 2 ಕೋಟಿ, ಅರಸೀಕೆರೆಗೆ 2 ಕೋಟಿ, ಇನ್ನು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ 2 ಕೋಟಿ. ಇದ್ರ ಜೊತೆಗೆ ಬಯಲುಸೀಮೆ ಅಭಿವೃದ್ಧಿ ಡೆವಲಪ್ಮೆಂಟ್ ಬೋರ್ಡಿನೂ ಕೂಡ ಏನು ವಾರ್ಷಿಕವಾಗಿ ಅನುದಾನ ಬರುತ್ತೆ ಆ ಬಹುತೇಕ ಅನುದಾನನ ಇವತ್ತು ಅರಸೀಕೆರೆಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮಾಡಿದ್ದೀವಿ. ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾವು ಯಾವತ್ತೂ ಕೂಡ ಪ್ರತಿಯೊಂದು ಲೆಟರ್ಸಲ್ಲಿದೆ, ಪ್ರತಿಯೊಂದು ನನ್ನ ಲೆಟರ್ ಹೆಡ್ಡಿಂಗಲ್ಲೇ ಇದೆ. ಯಾವತ್ತೂ ಕೂಡ ನಾವು ಒಳಾಯಸ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಹಾಕೊಳ್ಳೋದಾಗಲಿ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ, ಈಗ ಏನು ಈ ಬಹಿರಂಗವಾಗಿ ಚರ್ಚೆ ಮಾಡಬೇಕು ಅಂತ ಸಂಸದರು ವಿಷಯ ಹೇಳ್ತಾಯಿದ್ರು, ಯಾವುದೇ ರೀತಿಯಾದಂಥ ಒಳಾಯಸ್ಪುರಕ್ಕೆ ಮಾತ್ರ ಪಕ್ಷಪಾತ ಮಾಡೋದಾಗಲಿ ಅದನ್ನು ಮಾಡಿಲ್ಲ. ಒಂದು. ಎರಡನೇದು, ಇವತ್ತು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಕಾಂಪ್ರಹೆನ್ಸಿವ್ ಆಗಿ ಇಡೀ ಜಿಲ್ಲೆಗೆ ಇವತ್ತು ಸಹಕಾರ ಆಗೋ ರೀತಿಲಿ ಇವತ್ತು ಅನುದಾನಗಳನ್ನ ಕೊಟ್ಟಿದ್ದೀವಿ. ನಾವು ಈ ಒಂದು ಲೆಕ್ಕಾಚಾರ ಮಾಡಿದ್ರೆ ಇಷ್ಟು ಅನುದಾನ ಕೊಟ್ಟಿರೋದು ಸುಮಾರು ಇವತ್ತು ಒಂದು 50 ಕೋಟಿ ದಾಟುತ್ತಿದ್ದು. 50 ಕೋಟಿ ಅದು ನಾನು 3 ವರ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಮೇಲೆ ಈ 50 ಕೋಟಿ ಸುಮಾರು 1,000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಅನುದಾನ ಕೊಟ್ಟಿರ್ಬೋದು. ಏನೋ ಮೊನ್ನೆ ಹೇಳ್ತಾಯಿದ್ರು ಎಷ್ಟು ಪಂಚಾಯತಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ. ಇವತ್ತು 1,000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಭೇಟಿ ಕೊಟ್ಟು ಗುರ್ಲಿ ಪೂಜೆ ಮಾಡಿ ಅಲ್ಲಿ ರಸ್ತೆ ಕಾಮಗಾರಿ ಆಗಿರ್ಬೋದು ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಅನೇಕ ಕಟ್ಟಡಗಳಿಗೆ ಇವತ್ತು ದುರಸ್ತಿ ಆಗ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಸಾರ್ವಜನಿಕವಾಗಿ ಏನು ಅವಶ್ಯಕತೆ ಇದೆ ಆ ಕೆಲಸಗಳಿಗೆ ಇವತ್ತು ಸಹಕಾರ ಮಾಡಿದ್ದೀವಿ. ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾಗ ಒಂದು ಹೋಬಳಿಗೆ 10 ರೂಪಾಯಿ ಕೆಲಸ ಮಾಡಿಲ್ಲ, ಬೆರಳು ಮಾಡಿ ತೋರಿಸುವ ಒಂದು ಕೆಲಸ ಮಾಡಿಲ್ಲ, ಪೆನ್ ಡ್ರೈವ್ ಹಚ್ಚಿ ಅಚಾನಕ್ಕಾಗಿ ಸಂಸದರಾಗಿದ್ದೀರಾ. ಹಾಸನ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದರು. ನಾನು ಕೇಳೋದು ಇಷ್ಟೇ, ಇವತ್ತು ನಿಮ್ಮ ಕೊಡುಗೆ ಏನಿದೆ? ನೀವು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರಿ, ಒಂದು ಹೋಬಳಿಗೇ 10 ರೂಪಾಯಿ ಕೆಲಸ ಮಾಡಿಲ್ಲ, ಒಂದು ಹೋಬಳಿಗೇ 10 ರೂಪಾಯಿ ಕೆಲಸ ಮಾಡಿಲ್ಲ, ಒಂದು ಬೆಟ್ ಮಾಡಿ ತೋರಿಸೋಂಥ ಒಂದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಡೆದಿಲ್ಲ. ಇವತ್ತು ಆಯಿತು, ಏನೋ ಒಂದು ಅಚಾನಕ್ಕಾಗಿ ಇವತ್ತು ಪೆನ್ ಡ್ರೈವ್ನ ಹಂಚಿ ಇವತ್ತು ಸಂಸದರಾಗಿದ್ದೀರಾ ಇವತ್ತು. ಹೌದು, ಇವತ್ತು ನಾನು ನಿಮ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಹಿಂದೇನೂ ಕೂಡ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ನಿಮ್ಮದೇ ಸರ್ಕಾರ ಇತ್ತು, ಈಗಲೂ ಕೂಡ ನಿಮ್ಮದೇ ಸರ್ಕಾರ ಇದೆ. ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತೀರಾ, ಜಿಲ್ಲೆಗೆ ಏನು ಮಾಡ್ತೀರಾ ಅದನ್ನು ನಿರೂಪಣೆ ಮಾಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಸಾಲ ಮನ್ನಾ ಮಾಡಿದ್ದಾರೆ. ನೀರಾವರಿ ಯೋಜನೆಗಳು, ಆರೋಗ್ಯ ಕೇಂದ್ರಗಳು, ಮೆಡಿಕಲ್ ಕಾಲೇಜು, ರಸ್ತೆಗಳನ್ನು ಹೋಗಿ ಒಮ್ಮೆ ನೋಡಿ. ರೈತರಿಗೆ ಶಾಶ್ವತವಾಗಿ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆ ಕೆಲಸ ಮಾಡುವುದನ್ನು ಹೇಳಿಕೊಟ್ಟಿದ್ದಾರೆ. ಮೈಕ್ ಇಟ್ಕೊಂಡು ಪುಕ್ಸಟ್ಟೆ ಪ್ರಚಾರ ತಗೊಳ್ಳೋದನ್ನು ಹೇಳಿಕೊಟ್ಟಿಲ್ಲ. ವಾರಕ್ಕೆ 1 ದಿನ ಪ್ರೆಸ್ ಮೀಟ್ ಪ್ರಚಾರ ತಗೊಳ್ಳೋದಲ್ಲ ಎಂದರು. ಆಮೇಲೆ ಮೊನ್ನೆ ಏನೋ ಹೇಳ್ತಾ ಇದ್ರು, ಬಹಿರಂಗ ಸಭೆ ಮಾಡಬೇಕು ಅಂತ. ನಾನು ಹೇಳೋದು ಇಷ್ಟೇ, ಬಹಿರಂಗವಾಗಿ ಯಾವುದೇ ಒಂದು ಸಭೆ ಮಾಡೋದಕ್ಕಿಂತ ಮೊದಲು ಫಸ್ಟು ಹಳ್ಳಿಗಳಿಗೆ ಹೋಗಿ ನಿಮ್ಮ ಕುಟುಂಬದ ಕೊಡುಗೆ ಏನಿದೆ, ನಮ್ಮ ಕುಟುಂಬದ ಕೊಡುಗೆ ಏನಿದೆ ಈ ಜಿಲ್ಲೆಗೆ ಅದು ಗೊತ್ತಾಗುತ್ತೆ. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಲಕ್ಷಾಂತರ ಜನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸಾಲ ಮನ್ನಾ ಮಾಡಿದ್ದಾರೆ. ಸಾವಿರಾರು ಜನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಷ್ಟೋ ಏತ ನೀರಾವರಿ ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ. ಇವತ್ತು ರಣಘಟ್ಟ ಆಗ್ಬೋದು, ಬೇಲೂರಲ್ಲಿ, ಕಾಚನಹಳ್ಳಿ 2ನೇ ಹಂತ, ಕಾಚನಹಳ್ಳಿ 3ನೇ ಹಂತ ಏತ ನೀರಾವರಿ ಆಗಿರ್ಬೋದು, ಹಾಗೂ ಆಲೂರಿನಲ್ಲಿ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಸಾಕಷ್ಟು ನೀರಾವರಿ ಪ್ರಾಜೆಕ್ಟ್ಗಳಿಗೆ ಇವತ್ತು ಅನುಕೂಲ ಮಾಡಿದ್ದಾರೆ. ರೈತರಿಗೆ ಶಾಶ್ವತವಾಗಿ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳು ಮಾಡಿದ್ದಾರೆ.
ಆಮೇಲೆ ಎಷ್ಟು ಕಟ್ಟಡಗಳಾಗಿದ್ದಾವೆ, ಮೆಡಿಕಲ್ ಕಾಲೇಜ್ ಆಗ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ನೀವು ಅಗ್ನಿಶಾಮಕ ಆಗ್ಬೋದು, ಆಮೇಲೆ ಪ್ರತಿಯೊಂದು ತಾಲೂಕುಗಳಲ್ಲಿ ಎಂಥ ಸುಸಜ್ಜಿತವಾದ ಇವತ್ತು ಆರೋಗ್ಯ ಕೇಂದ್ರಗಳು, ಹೋಬಳಿ ಮಟ್ಟದಲ್ಲಿ ಇವತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು, PHCಗಳು, ಆಮೇಲೆ ಮಾನ್ಯ ರೇವಣ್ಣ ಸಾಹೇಬರು ಕೂಡ PWD ಪವರ್ ಮಿನಿಸ್ಟರ್ ಆದಂಥ ಕಾಲದಲ್ಲಿ ಎಷ್ಟು ರಸ್ತೆಗಳಾಗಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಒಂದು ನೋಡಿ. ಇವತ್ತು ಅಕ್ಕಪಕ್ಕ ಜಿಲ್ಲೆಯವರು ಕೊಡಗಿಗೆ ಹೋಗ್ಬೋದು ಅಥವಾ ಮಂಡ್ಯ ಜಿಲ್ಲೆಗೆ ಹೋಗ್ಬೋದು, ಅಲ್ಲಿ ಹೋಗ್ತಿಂಗೆ ರಸ್ತೆಗಳು ಯಾವ ರೀತಿ ಇದ್ದಾವೆ, ಇಲ್ಲಿ ರಸ್ತೆಗಳು ಹೆಂಗಿದ್ದಾವೆ. ಅದ್ರ ಜೊತೆಗೆ ಇವತ್ತು ಸಬ್ಸ್ಟೇಷನ್ಗಳು ರೆಕಾರ್ಡ್ ಮಟ್ಟದಲ್ಲಿ ಇವತ್ತು ಸಬ್ಸ್ಟೇಷನ್ಗಳಿದ್ದಾವೆ ನಮ್ಮ ಇಡೀ ಜಿಲ್ಲೆಯಲ್ಲಿ. 220 KV ಆಗ್ಬೋದು ಅಥವಾ 66 KV ಆಗ್ಬೋದು. ಸಬ್ಸ್ಟೇಷನ್ಗಳು ಇವತ್ತು ಯಾವ ರೀತಿ ಇವತ್ತು ರೈತನಿಗೆ ಶಾಶ್ವತವಾಗಿ ಅನುಕೂಲ ಆಗೋ ರೀತಿಲಿ, ಅವನಿಗೆ ಬೆಳೆಯೋ ರೀತಿಯಲ್ಲಿ ಅನುಕೂಲ ಆಗೋ ರೀತಿಲಿ ಒಂದು ಎಲೆಕ್ಟ್ರಿಸಿಟಿ ಆಗ್ಬೋದು ಅಥವಾ ಅವನಿಗೆ ಮೂಲಭೂತ ಸೌಕರ್ಯ ರಸ್ತೆ ಆಗ್ಬೋದು, ಒಂದು ಕಟ್ಟಡಗಳಾಗ್ಬೋದು, ಇದು ಶಾಶ್ವತವಾಗಿ ಅನುಕೂಲ ಆಗೋ ರೀತಿಲಿ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಈ ನೀವು ಜಿಲ್ಲೆಗಳು ವಿಸಿಟ್ ಕೊಟ್ಟಾಲೆ ನಿಮಗೆ ಅರ್ಥ ಆಗುತ್ತೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತು. ನಿಮಗೆ ನಾನು ಕೇಳೋದು ಇಷ್ಟೇ, ನಮ್ಮ ತಂದೆಯವ್ರು ಏನಾಯಿತು, ನಮಗಿಲ್ಲಿ ಕೆಲಸ ಮಾಡೋದು ಮಾತ್ರ ಹೇಳ್ಕೊಟ್ರು. ಈ ಪುಕ್ಸಟ್ಟೆ ಪಬ್ಲಿಸಿಟಿ ತಗೊಳ್ಳೋದು, ಈ ಮೈಕ್ ಇಟ್ಕೊಂಡು ಈ ವಾರಕ್ಕೊಂದ್ಸರಿ ಪ್ರೆಸ್ ಮೀಟ್ ಮಾಡೋದು, ಕೆಲಸ ಮಾಡೋದು, ಜಿಲ್ಲೆಗೆ ಕೆಲಸ ಝೀರೋ, ಜಿಲ್ಲೆಗೆ ಕೊಡುಗೆ ಝೀರೋ, ಬರೀ ಪುಕ್ಸಟ್ಟೆ ಪಬ್ಲಿಸಿಟಿ ಇಟ್ಕೊಳ್ಳೋದು, ಏನೋ ಮನೆ ಮೈಕ್ ಇಟ್ಕೊಂಡು ಮಾತಾಡೋಕ್ಕೆ ಬರುತ್ತೆ ಅಂತಲೂ ಹೇಳ್ತಾಯಿದ್ರು. ನಮಗೆ ಈ ರೀತಿಯಾದಂಥ ಸಂಪ್ರದಾಯ ನಮ್ಗೆ ಹೇಳ್ಕೊಟ್ಟಿಲ್ಲ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಶ್ರೇಯಸ್ ಪಟೇಲ್ ಸಂಸದರಾಗಿ ಆಯ್ಕೆಯಾದ ಬಳಿಕ ವರ್ಗಾವಣೆಗಾಗಿ ಸಣ್ಣ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಅವರ ವರ್ಗಾವಣೆಗೆ ಪತ್ರ ಮುಖೇನ ಸರ್ಕಾರಕ್ಕೆ ಒತ್ತಾಯ ಮಾಡುವ ಮೂಲಕ ತಮ್ಮ ಪ್ರಭಾವ ಬೀರುವ ಕೆಲಸ ಮಾಡ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳೇ ಬೇಸರ ವ್ಯಕ್ತಪಡಿಸಿದ್ದು, ಜಿಲ್ಲಾದ್ಯಂತ ಕೆಳದರ್ಜೆಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲು ಪತ್ರ ಬರೆಯುವ ಹವ್ಯಾಸ ರೂಢಿಸಿಕೊಂಡಿರುವ ಸಂಸದರು ಅಧಿಕಾರಿಗಳ ಮೇಲೆ ಸವಾರಿ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇದ್ರ ಜೊತೆಗೆ ಒಂದು ಭಾಳ ದೊಡ್ಡ ಹಗರಣ ನಡೀತಾ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಇವತ್ತು ಎಷ್ಟು ಜನ ಗಮನ ಇದೆ ಗೊತ್ತಿಲ್ಲ ನನಗೆ. ಅಧಿಕಾರಿಗಳಿಗೆ ಒಂದು ತೊಂದರೆ. ನನ್ನ ಮೊನ್ನೆ ವಿಧಾನಸೌಧದಲ್ಲಿ ಅದು ಮೀಟಿಂಗ್ ಅಟೆಂಡ್ ಮಾಡಿ ಬರ್ತಾಯಿದ್ದೆ. ನಮ್ಮ ಸ್ಟಾಫ್ ಅಲ್ಲಿ ಸ್ಟಾಫ್ ಯಾರೋ ಹೇಳ್ತಾಯಿದ್ರು, ಸರ್ ಎಲ್ಲಿ ಯಾವ ಇಲಾಖೆ ಯಾವ ಮಿನಿಸ್ಟ್ರ್ ಆಫೀಸ್ ನೋಡಲಿ ಸರ್, ನಿಮ್ಮ MP ಅವ್ರದ್ದೇ ಲೆಟ್ರು ಸರ್. ಅದೇನು ಲೆಟ್ರಪ್ಪ, ಏನು ವಿಷಯನಪ್ಪ ಅಂತ ಕೇಳಿದೆ. ಸರ್ ಏನಿಲ್ಲ, ಬರೀ ವರ್ಗ ಸರ್. ಆಮೇಲೆ ಇಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಒಂದು JE ಪೋಸ್ಟ್ಗೂ 1.5 ಲಕ್ಷ 2 ಲಕ್ಷ, ಒಂದು ಲೆಟ್ರ್ ಹಾಕ್ಸೋಕ್ಕೂ 1 ಲಕ್ಷ. ನಾನು ಇವತ್ತರೆಗೂ 3 ವರ್ಷದಲ್ಲಿ ಒಂದೇ ಒಂದು ವರ್ಗಕ್ಕೆ ನಾನು ಲೆಟ್ರ್ ಕೊಟ್ಟಿಲ್ಲ, ಒಂದೇ ಒಂದು ಶಿಫಾರಸು ಮಾಡಿಲ್ಲ. ಆ ರೀತಿಯಾಗಿ ಏನಾರಿದ್ದರೆ ಯಾವ್ದಾದ್ರು ಮೇಲಧಿಕಾರಿಗಳನ್ನ ಮನವಿ ಮಾಡ್ತೀವಿ, ನೋಡಿ ಹಿಂಗಿದೆ, ಹಿಂಗೆ ತೊಂದರೆ ಇದೆ, ಅವ್ರಿಗೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಮಾಡಿಕೊಡಿ ಅಂತ. ಈಗ ಲೆಟ್ರ್ ಕೊಟ್ಬಿಟ್ಟು ಈ ಒಂದು ಲೆಟ್ರೇಟ್ನ ದಂಧೆ ಬಿಸ್ನೆಸ್ ಮಾಡ್ಕೊಂಡಿಲ್ಲ. ನಾವು ಯಾವತ್ತೂ ಆ ಥರ ಬಿಸ್ನೆಸ್ ಮಾಡ್ಕೊಂಡಿಲ್ಲ. ಜಿಲ್ಲೆಯಲ್ಲಿ ಮರಳು ದಂಧೆ ಹೆಚ್ಚಾಗಿದೆ. ಸಕಲೇಶಪುರ ಭಾಗದಲ್ಲಿ ಅಲ್ಲಿನ ಪೊಲೀಸರೇ ನೇರವಾಗಿ ಶಾಮೀಲಾಗಿ ದಂಧೆಗೆ ಪರೋಕ್ಷವಾಗಿ ಸಹಕಾರ ನೀಡುತ್ತಿದ್ದಾರೆ. ಅವರಿಗೆ ಹಣ ನೀಡಿದರೆ ಸಾಕು, ಮರಳು ಮಾಫಿಯಾಗೆ ಯಾವುದೇ ರೀತಿ ಅಡ್ಡಿ ನಡೆಯುವುದಿಲ್ಲ ಎಂಬುದು ಜನಾಭಿಪ್ರಾಯ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಿದರು. ಈ ಮರಳಿನ ಒಂದು ನೀತಿ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಈ ಸಕಲೇಶಪುರದಿಂದ ಈಗ ಬರ್ತಾ ಇದ್ದೆ, ಈಗ ಅಲ್ಲೇ 2 ತಿಂಗಳಲ್ಲಿ ಅಲ್ಲೇ 4-5 ಬಾರಿ ಹೋಗಿ ಬಂದಿದ್ದೀನಿ. ಸಕಲೇಶಪುರದಲ್ಲಿ ಹೇಳ್ತಾಯಿದ್ರು, ಸರ್ ಏನು ದಂಧೆ ಆಗೋಗಿದೆ ಸರ್, ಮರಳಂತೂ ಮಾಫಿ ಆಗೋಗಿದೆ. ಯಾರನ್ನು ಕೇಳಿದ್ರು ಕೂಡ DYSP ಡ್ರೈವರ್ ರಂಗಸ್ವಾಮಿಗೆ ನಾವು ಕೊಟ್ಟರೆ ಸರ್ ಎಲ್ಲ ಮುಂದಕ್ಕೆ ಪಾಸ್ ಆಗೋದು, ನಮ್ಮ ಗಾಡಿಗಳು ಪಾಸ್ ಆಗೋದು. DYSP ಡ್ರೈವರ್ ರಂಗಸ್ವಾಮಿ ಅವ್ರಿಗೆ ಕೊಟ್ಟರೆ ನಮ್ಮ ಗಾಡಿ ನಮ್ಮದೆಲ್ಲ ಪಾಯಿಂಟು ಎಲ್ಲ ಸುರಕ್ಷಿತವಾಗಿರುತ್ತೆ, ನಾವು ಎಷ್ಟು ಬೇಕಾದ್ರೂ ಮಾಡೋಡ್ಕೋಬೋದು, ಎಷ್ಟು ಹೊತ್ತು ಬೇಕಾದ್ರೂ ಮಾಡೋಡ್ಕೋಬೋದು ಸರ್ ಅಂತ. ದಯಮಾಡಿ ನಾನು ಜಿಲ್ಲಾಧಿಕಾರಿಗಳಿಗೂ ಅಷ್ಟೇ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಅಷ್ಟೇ, ಇಬ್ರಿಗೂ ಮನವಿ ಮಾಡ್ಕೊತೀನಿ. ಈ ಮರಳಿನ ಮಾಫಿಯಾ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಬೇಡ, ದಯಮಾಡಿ ನಿಲ್ಲಿಸಬೇಕು, ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಇಬ್ಬರಲ್ಲೂ ಕೂಡ ಮನವಿ ಮಾಡ್ಕೊತೀನಿ. ಕಳೆದ 25 ವರ್ಷಗಳ ಹಿಂದೆ ನಮ್ಮ ತಾಯಿ ಹಾಗೂ ಅಜ್ಜಿಯ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ಅದಕ್ಕೆ ಆಗಿನ MP ಪುಟ್ಟಸ್ವಾಮಿ ಗೌಡ ಅವರ ಪರೋಕ್ಷ ಸಹಕಾರದಿಂದಲೇ ದಾಳಿ ನಡೆದಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆಗಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಷಡ್ಯಂತ್ರ ಮಾಡಿ ಕೃತ್ಯ ಎಸಗಿದ್ದರು ಎಂಬುದನ್ನು ಈಗಿನ ಪೀಳಿಗೆಗೆ ಯುವ ಜನತೆಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೇನೆ ಎಂದು ಸ್ಪಷ್ಟ ಮಾಡಿದರು. 25 ವರ್ಷದಿಂದ ಇದೇ ರೀತಿ ಇವತ್ತೇನು ನಾನು ಯಾಕೆ ಈ ಘಟನೆನ ಮರುಕಲ್ಪಿಸ್ಕೊಂಡೆ ಅಂದರೆ, ಮುಖ್ಯವಾಗಿ
ಇವತ್ತು ಏನು ರೇವಣ ಸಾಹೇಬ್ರ ಕುಟುಂಬನ ಮುಗಿಸ್ಬೇಕು, ರೇವಣ ಸಾಹೇಬ್ರ ಕುಟುಂಬನ ಈ ಜಿಲ್ಲೆಯಲ್ಲಿ ಮಟ್ಟ ಹಾಕಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅಜೆಂಡಾ ಇಟ್ಕೊಂಡು ಇವತ್ತು ಕೆಲಸ ನಡೀತಾ ಇದೆ. ಇವತ್ತು ನೀವು ಮಾಧ್ಯಮದಲ್ಲಿ ಗಮನಿಸಿರ್ಬೋದು, ಇವತ್ತು ಒಂದು ಕಡೆ ರೇವಣ ಸಾಹೇಬ್ರನ್ನು ಅರೆಸ್ಟ್ ಮಾಡಿಸ್ತಾರೆ, ಇನ್ನೊಂದು ನಮ್ಮನ್ನು ಇಲ್ಲದರ ಸುಳ್ಳು ಕೇಸ್ ಇದ್ದಾಕಿ ಅರೆಸ್ಟ್ ಮಾಡಿಸ್ತಾರೆ. ಭವಾನಿ ರೇವಣ್ಣವ್ರನ್ನು ಕೂಡ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಅವರೇನು ಟೆರರಿಸ್ಟಾ, ಅವರೇನು ರಾಜ್ಯದ್ರೋಹಿನ ಅಥವಾ ರಾಜ್ಯಕ್ಕೆ ಏನಾದ್ರು ನಷ್ಟ ಉಂಟು ಮಾಡಿದಾರಾ? ಸುಮಾರು 50ರಿಂದ 60 ಲಕ್ಷ ಖರ್ಚು ಮಾಡಿ ಸರ್ಕಾರದ ಎಕ್ಸ್ಚೆಕರಿಂದ ಅವ್ರನ್ನೂ ಅರೆಸ್ಟ್ ಮಾಡಬೇಕು, ಅವ್ರ ಕೇಸ್ನೂ ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನೋ ಅದಕ್ಕೂ ಸುಳ್ಳು ಆರೋಪ ಮಾಡಿ ಅವ್ರಿಗೂ ಕೂಡ ತೊಂದರೆ ಕೊಡ್ತಾರೆ. ಇಡೀ ಕುಟುಂಬಕ್ಕೆ ತೊಂದರೆ ಮಾಡೋಂಥ ಕೆಲಸ ಇವತ್ತು ಇಲ್ಲಿ ಮಾಡ್ತಿದ್ದಾರೆ. ನಾನು ಯಾಕೆ 25 ವರ್ಷದ ಹಿಂದೆ ಜ್ಞಾಪಿಸ್ಕೊಂಡೆ ಅಂದರೆ, ಇದೇ ರೀತಿಯಾದಂಥ ಒಂದು ಸನ್ನಿವೇಶ ಹಿಂದೆ 25 ವರ್ಷದ ಹಿಂದೆ ನಮ್ಮ ಅಜ್ಜಿಯವ್ರ ಮೇಲೆ, ನಮ್ಮ ತಾಯಿಯವ್ರ ಮೇಲೆ ಒಂದು ಆ್ಯಸಿಡ್ ದಾಳಿ ಪ್ರಕರಣ ನಡೆದಿತ್ತು. ಈಗ ನಮ್ಮ ಯುವಕರಲ್ಲಿ ಕೆಲವು ಗೊತ್ತಿರಲ್ಲ, ಯುವಕರಲ್ಲಿ ಈಗಿನ ಜನ್ರೇಷನ್ನು ಅಷ್ಟು ಅದ್ರ ಬಗ್ಗೆ ಗೊತ್ತಿರಲ್ಲ. ನಮ್ಮ ಏನು ಹಿರಿಕರಿದ್ದಾರೆ, ಅವತ್ತು ನಮ್ಮ ತಂದೆಯವರ ಸಮಾನ ವಯಸ್ಸಿಕರಿದ್ದಾರೆ, ಅವ್ರಿಗೆ ಬಹುತೇಕ ಇದ್ರ ಬಗ್ಗೆ ಗೊತ್ತು. ಹಿಂದೆನೂ ಕೂಡ ಇದೇ ರೀತಿಯಾಗಿ ಒಂದು ರಾಜಕೀಯದ ವೈಷಮ್ಯದಿಂದ, ರಾಜಕೀಯದ ದ್ವೇಷದಿಂದ ಅವಾಗ ಇವ್ರ ತಾತ ಅವರು ಸಂಸದರಾಗಿದ್ದರು, ಈಗ ಇವರು ಸಂಸದರಾಗಿದ್ದಾರೆ. ಎರಡೇ ಡಿಫ್ರೆನ್ಸ್ ಅಷ್ಟೇ. ಆಗಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು, ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇರೋದು. ಆವಾಗಲೂ ಕೂಡ ಅವ್ರ ಪಾತ್ರನೇ ಇತ್ತು, ಅವರು ಕೂಡ ಅದರಲ್ಲಿ ಭಾಗಿಯಿದ್ದರು ಅಂತ ಇಡೀ ಇದರಲ್ಲೇ ಅವತ್ತು ದಾಳಿ ಆಗಬೇಕಾದ್ರೆ, ದಾಳಿ ಆದಮೇಲೂ ಕೂಡ ಏನೇನಾಯಿತು ಪ್ರಕರಣ ಅದು ನಿಮ್ಮ ಗಮನದಲ್ಲೇ ಇದೆ. ಅದಕ್ಕೋಸ್ಕರ ಅದನ್ನ ಮರುಕಳಿಸ್ಕೊಂಡೆ. 25 ವರ್ಷದ ಹಿಂದೆ ಕೂಡ ಇದೇ ರೀತಿಯಾದಂಥ ಒಂದು ಸನ್ನಿವೇಶ ನಮ್ಮ ಕುಟುಂಬಕ್ಕೆ ಬಂದಿತ್ತು. ಅದನ್ನು ಎದುರಿಸಿ ಮುಂದೆ ಬಂದು 2004ರಲ್ಲಿ ಮತ್ತೆ ಈ ಜಿಲ್ಲೆಯ ಒಂದು ಆಡಳಿತನ ಮತ್ತೆ ನಾವು ಕೈ ಹಿಡಿದ್ವಿ. ಅದೇ ರೀತಿ ನಮ್ಮ ಕಾರ್ಯಕರ್ತರು ಯಾರೂ ಕೂಡ ಎದೆಗುಂದಬಾರ್ದು. ನಮ್ಮ ಕಾರ್ಯಕರ್ತರು ನಾವು ಪರವಾಗಿದ್ದೀವಿ. ಕಷ್ಟ ಎಲ್ಲರಿಗೂ ಸಹಜ, ಕತ್ಲೆ ಆದಮೇಲೆ ಬೆಳಕಾಗಲೇಬೇಕು ಅನ್ನೋ ದೃಷ್ಟಿಲಿ ಅವತ್ತು ಅದನ್ನು ಆ ರೀತಿಯ ಸಂದರ್ಭನ ನೆನೆಸ್ಕೊಂಡೆ ಅನ್ನೋದು ಹೊರತು ಬಿಟ್ಟರೆ ಇನ್ನು ಬೇರೆ ಏನೇನೋ ವಿಷಯ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ಹೊಂಗೆರೆ ರಘು, ಪುರಸಭಾ ಸದಸ್ಯ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಅಧಿಕಾರಿಗಳು ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿಯ ನಿರ್ಮಾಣದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವುದು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಹಾಗೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಅಧಿಕಾರಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಅರಕಲಗೂಡು ತಾಲೂಕು ಕಚೇರಿ ಆವರಣದಲ್ಲಿ ಇರುವ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿಯ ಕಾಮಗಾರಿಯನ್ನು ಅಪೂರ್ಣಗೊಳಿಸಿ ಅನುದಾನ ಕೊರತೆ ಎಂಬ ವಿಳಂಬ ನೀತಿ ಅನುಸರಿಸುತ್ತಿರುವುದು ಅಂಬೇಡ್ಕರ್ ಅವರಿಗೆ ಅಪಮಾನ ಎಸಗಿದಂತೆ ಎಂದು ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡರು. ತಾಲೂಕು ಕಚೇರಿಯಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ತಾಲೂಕು ಅಧಿಕಾರಿಗಳು ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸುತ್ತಿದ್ದ ವೇಳೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಶ್ರೀಧರ್ ಗೌಡ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿ ಹಾಗೂ ಅಂಬೇಡ್ಕರ್ ಭವನದ ಕಾಮಗಾರಿ ಸ್ಥಗಿತಗೊಂಡು ಹಲವು ವರ್ಷಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದರು ಅಧಿಕಾರಿಗಳಿಂದ ಮಾಹಿತಿ ಪಡೆದು ತಕ್ಷಣವೇ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿ ನಿರ್ಮಾಣ ಎಷ್ಟು ಅನುದಾನ ಕೊರತೆ ಇದೆ ಎಂದು ಮಾಹಿತಿ ಪಡೆದು ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿ ತಕ್ಷಣವೇ ಮೇಲ್ಛಾವಣಿಯ ಕಾಮಗಾರಿ ಆರಂಭಿಸಿ ಶೀಘ್ರವಾಗಿ ಮುಗಿಸುವಂತೆ ತಾಕೀತು ಮಾಡಿದರು. ಅದು ತುಂಬಾ ಸ್ವಲ್ಪ ಅನುದಾನ ಬೇಕು, ಯಾಕೆಂದ್ರೆ ಗ್ಯಾಪ್ ಆಗ್ತಾ ಇರೋದ್ರಿಂದ ಅದು SR ರೇಟ್ ಈ 3 ಕೋಟಿ ಕಂಪ್ಲೀಟ್ ಮಾಡ್ತೀರಾ? ನೀವು ಎಸ್ಟಿಮೇಟ್ ಕಳಿಸಿದ್ದೀರಾ ಸರ್? ನೀವು ಸರ್ ಅದು ಲೈನ್ ಎಸ್ಟಿಮೇಟ್ ಕಳಿಸಿದ್ದೀವಿ ಸರ್. ಅಷ್ಟಾಗುತ್ತೆ ಮುಗಿಸ್ತೀರಾ ನೀವು? 100% ಮುಗಿಸ್ತೀರಾ? ಆದ್ರೂ ನಾವು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ದಂಗೆ ನೀವು ಮಾಡ್ತಾ ಇರೋದು. ಇದೊಂದು ಸ್ಟ್ಯಾಚ್ಯೂ ಅದಾಗೆ ಉಳ್ಕೊಂಡ್ಬಿಟ್ಟಿದೆ. ಅದೇನದು ಇದು ಅವಮಾನ, ಇದು ಒಣಗಿಸ್ತಾ ನಿರ್ಮಿತಿ ಕೇಂದ್ರದವರು ಮಾಡ್ತಾ ಇರೋದು ಸರ್. ಅದು ಏನಂದ್ರೆ 11 ಲಕ್ಷ ಖರ್ಚಾಗಿದೆ ಸರ್. ಎಷ್ಟು ಬೇಕಾಗುತ್ತೆ ಅದಕ್ಕೆ ಸರ್? 20 ಲಕ್ಷ ಬೇಕು ಅಂತ ಎಸ್ಟಿಮೇಟ್ ನಿರ್ಮಿತಿ ಕೇಂದ್ರದವ್ರು ಕೊಟ್ಟರು ಇವರಲ್ಲ ಸರ್. ಅದ್ರದ್ದು ಸುದ್ದಿ ನಮ್ಮ DDMs ಕಳಿಸಿದ್ರು. ಅವರು ಇದು ಸ್ಟೇಟಿಂದ ಅದು ಸ್ಟ್ಯಾಚ್ಯೂಗೆ ಅಂತ ಕೊಡೋಕ್ಕಾಗಲ್ಲ, ಡೆವಲಪ್ಮೆಂಟ್ಗೆ ನೀವು ಸ್ಥಳೀಯ ಮುದ್ದೆ ಬರ್ಸ್ಕೋಬೇಕು ಅಂತ ಹೇಳಿದ್ರು. ಅದು ನಾವು MLA ಅವ್ರಿಗೂ ಲೆಟರ್ ಹಾಕಿದ್ವಿ, ಇವರು ಪಟ್ಟಣ ಪಂಚಾಯತಿಗೂ ನಿಗದಿ ಮಾಡ್ಕೊಡಿ ಅಂತ ಅವ್ರಿಗೂ ಲೆಟರ್ ಕೊಟ್ಟಿದ್ರು ಸರ್. ಅಲ್ಲ ಅದು ಮತ್ತೆ ಅದು ಕಂಟಿನ್ಯೂಷನ್ ಬೇಕು ಸರ್. ಶಾಸಕರು ಕೊಡ್ತೀವಿ ಅಂತ ಹೇಳಿದರು. ನಾವು ನೋಡ್ಬಿಟ್ಟು ಸ್ವಲ್ಪ 20 ಲಕ್ಷ ಬೇಕಾದ್ರೆ ಇನ್ನೊಂದು 20 ಲಕ್ಷ ಕಂಪ್ಲೀಟ್ ಮಾಡ್ತೀರಾ? ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿ
ವೀರಾಪುರ ಗ್ರಾಮದಲ್ಲಿ ಇಂದು 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ಅಂಗವಾಗಿ ಗ್ರಾಮಕ್ಕೆ ಆಗಮಿಸಿದ ಸ್ವರೂಪ್ಗೆ ಗ್ರಾಮಸ್ಥರು ಅಭೂತಪೂರ್ವ ಸ್ವಾಗತ ಕೋರಿದರು. ಬಳಿಕ ಗುದ್ದಲಿ ಪೂಜೆಯಲ್ಲಿ ಗ್ರಾಮಸ್ಥರು ಹಾಗೂ ಗುತ್ತಿಗೆದಾರರು ಪಾಲ್ಗೊಂಡು ಪೂಜೆ ಸಲ್ಲಿಸಿ ಶಾಸಕರಿಗೆ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ತಾಲೂಕಿನ ವೀರಾಪುರ ಗ್ರಾಮದಿಂದ ಕಡದರವಳ್ಳಿ ಗ್ರಾಮದ ಮೂಲಕ ಬೇಲೂರು ರಸ್ತೆ ಸಂಪರ್ಕಿಸುವ ಸುಮಾರು 6 ಕಿಲೋಮೀಟರ್ ರಸ್ತೆ ಕಾಮಗಾರಿ ಇದಾಗಿದ್ದು, ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡುವಂತೆ ಸಂಬಂಧಿತ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ. ಈ ರಸ್ತೆ ಕಾಮಗಾರಿಯಿಂದ ಸಾವಿರಾರು ಸಂಖ್ಯೆಯ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ. ರಸ್ತೆ ಹಾಳಾಗಿದ್ದ ಹಿನ್ನೆಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಗ್ರಾಮಸ್ಥರು ಪರದಾಡುವಂತಾಗಿತ್ತು. ಇದನ್ನು ಮನಗೊಂಡ ಗ್ರಾಮಸ್ಥರ ಮನವಿ ಮೇರೆಗೆ ಈ ಕಾಮಗಾರಿ ಕೈಗೊಳ್ಳಲಾಗಿದೆ. ಇದಲ್ಲದೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರಿಂದ ಮನವಿ ಸ್ವೀಕರಿಸಿದ್ದೇನೆ. ಅವುಗಳ ನಿವಾರಣೆಗೆ ಶೀಘ್ರವಾಗಿ ಕ್ರಮ ವಹಿಸುತ್ತೇನೆ ಎಂದು ಹೇಳಿದರು. ಗ್ರಾಮದಲ್ಲಿ ವೀರಾಪುರ ಗ್ರಾಮದಿಂದ ಕಲ್ದೇವರಹಳ್ಳಿ ಊರಿನ ಮೇಲೆ ಏನು ಬೇಲೂರು ರಸ್ತೆಗೆ ಅದು ಸೇರುತ್ತೆ, ಕಡದರಹಳ್ಳಿ ರಸ್ತೆ ಮೇಲೆ ಬೇಲೂರು ರಸ್ತೆ ಸೇರುತ್ತೆ. ರಸ್ತೆಗೆ ಇವತ್ತು ಒಂದು ಉದ್ದಿ ಪೂಜೆ ಮಾಡೋ ಮುಖಾಂತರ ನ್ಯಾಷನಲ್ ಹೈವೇಯಿಂದ 6 ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆ ಅಗಲೀಕರಣ ಮತ್ತು ರಸ್ತೆ ಡಾಂಬರೀಕರಣ ಎರಡೂ ಕೂಡ ಕಾಮಗಾರಿ ಉದ್ದಿ ಪೂಜೆನ ಗ್ರಾಮಸ್ಥರು ಎಲ್ಲ ಸೇರಿ ಮಾಡಿದ್ದೀವಿ. ಇನ್ನೂ ಹಲವಾರು ಕೆಲಸ ಕಾಮಗಾರಿಗಳಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ಒಂದು ರಸ್ತೆ ಕಾಮಗಾರಿ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಮಾಡಿದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಶುಭ ಕೋರ್ತಾ, ಗುತ್ತಿಗೆದಾರರು ಕೂಡ ಇವತ್ತು ಎಲ್ಲ ನ್ಯಾಷನಲ್ ಹೈವೇ ಇಂಜಿನಿಯರ್ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಕಾಮಗಾರಿಗಳು ಕೂಡ ಗುಣಮಟ್ಟವಾಗಿ ಮಾಡ್ತಾರೆ ಅಂತ ಭಾವಿಸ್ತಾ ನಾವು ಅವ್ರಿಗೂ ಕೂಡ ಇವತ್ತು ಹೇಳಿದ್ವಿ, ಗುಣಮಟ್ಟವಾಗಿ ಮಾಡಬೇಕು ಡಾಂಬರೀಕರಣ ಅಂತ ಹೇಳಿದ್ವಿ. ರಸ್ತೆ ಇನ್ನೇನು ಶೀಘ್ರದಲ್ಲಿ. ಈ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಹೇಮಂತ್, ವೀರಾಪುರ ನಾಗರಾಜು, ಬಾಲು, ಆದಿ, ವಿಜಯ್, ಲಿಕ್, ಪವನ್, ಮಂಜುನಾಥ್, ಗುಳ್ಳೇನಹಳ್ಳಿ ಅಬ್ದುಲ್ ಸತ್ತಾರ್, ಫರೀದ್, ನಜ್ರುಲ್ಲಾ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಜರಿದ್ದರು. ಕೇಂದ್ರ ಸರ್ಕಾರದ ಭೂ ಇಲಾಖೆ ವತಿಯಿಂದ ಆರಂಭವಾಗುತ್ತಿರುವ ಬೇಲೂರು ಪಟ್ಟಣದಿಂದ ಬಾಣವಾರದವರೆಗೆ ಸುಮಾರು 80 ಮೀಟರ್ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಜೊತೆ ಶಾಸಕ ಎಚ್.ಕೆ. ಸುರೇಶ್ ಸ್ಥಳ ಪರಿಶೀಲನೆ ನಡೆಸಿದರು. ಈಗಾಗಲೇ ಕೇಂದ್ರ ಸರ್ಕಾರ 2024-25ನೇ ಸಾಲಿನ ಬಜೆಟ್ನಲ್ಲಿ ಬಾಣುವಾರದಿಂದ ಚಿಕ್ಕನಹಳ್ಳಿಯವರೆಗೂ ಹಾಗೂ ವಿಲ್ಲುಪುರಂನಿಂದ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಹಸಿರು ನಿಶಾನೆ ದೊರೆತಿದ್ದು, ಈಗಾಗಲೇ ಕೆಲಸ ಪ್ರಾರಂಭವಾಗಿದ್ದು, ಬಾಣವಾರದಿಂದ ಚಿಕ್ಕನಹಳ್ಳಿವರೆಗೂ ರಸ್ತೆ ಅಗಲೀಕರಣವಾಗುವುದರಿಂದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ನಾನು ಶಾಸಕನಾದ ನಂತರ ಪಟ್ಟಣ ಅಭಿವೃದ್ಧಿ ಪಡಿಸುವುದರ ಜೊತೆಗೆ ನನ್ನ ಕ್ಷೇತ್ರದ ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಿದ್ದು, ಅದರಂತೆ 4 ಬಾರಿ ರಸ್ತೆ ಅಗಲೀಕರಣ ಸಂಬಂಧಿಸಿದಂತೆ ಸಚಿವರ ಬಳಿ ಹಾಗೂ ಕೇಂದ್ರ ಸಚಿವರ ಬಳಿ ಚರ್ಚಿಸಿದ್ದು, ಅದರಂತೆ ಬಜೆಟ್ನಲ್ಲಿ 1200 ಕೋಟಿ ರು ಹಣ ರಸ್ತೆಗೆ ಮಂಜೂರಾಗಿದ್ದು, ಡಿಪಿಆರ್ ಸಹ ಮಾಡಲಾಗುತ್ತಿದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಟೇನಹಳ್ಳಿಯಿಂದ ವೈಡಿಡಿ ಕಾಲೇಜಿನವರೆಗೂ ಚತುಷ್ಕೋನ ರಸ್ತೆಗೆ ಬೇಡಿಕೆ ಇಟ್ಟಿದ್ದು, ಅದರಂತೆ ರಸ್ತೆ ಅಗಲೀಕರಣಕ್ಕೆ ಎಲ್ಲ ರೀತಿಯ ಡಿಪಿಆರ್ ತಯಾರಾಗುತ್ತಿದೆ. ಇದರಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅನುಕೂಲವಾಗುತ್ತಿದ್ದು, ಇದಕ್ಕೆ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಜಾಗಗಳು ಗುರುತು ಮಾಡುತ್ತಿದ್ದು, ಎಷ್ಟು ಅಗಲೀಕರಣ ಮಾಡಿದರೆ ಒಳಿತು ಎಂಬುದರ ಬಗ್ಗೆ ಮಾಹಿತಿ ನೀಡಲಿದ್ದು, ಹಾಗೂ ಇದಕ್ಕೂ ಮೊದಲು ಹಳೇಬೀದಿ ರಸ್ತೆ ಅಗಲೀಕರಣ ಹಾಗೂ ಸೇತುವೆ ನಿರ್ಮಾಣ ಮಾಡಲು ಟೆಂಡರ್ ಕರೆಯಲಾಗಿದೆ ಎಂದು ಹೇಳಿದರು. ಇವತ್ತು ಒಂದು ರಸ್ತೆಯನ್ನು ಸಂಚಾರವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಡಿಪಿಆರ್ ಆದ ತಕ್ಷಣ ಟೆಂಡರ್ ಪ್ರಕ್ರಿಯೆ 6 ಹಂತಗಳು ಇದರಲ್ಲಿ ಇರುತ್ತೆ. ಮೊದಲನೇದು ಏನು ಡಿಪಿಆರ್ಗೆ ಟೆಂಡರ್ ಕರೀತಕ್ಕಂಥದ್ದು, ಡಿಪಿಆರ್ಗೆ ಟೆಂಡರ್ ಕರೆದು ಡಿಪಿಆರ್ ಸರ್ವೆ ಆಗ್ತಾನೆ ಅಂತಕ್ಕಂಥದ್ದಿದೆ. ಸರ್ವೆ ಆದ ನಂತರ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ಸಹ ಪಾಯಿಂಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ವೆ ನಡೀತಾ ಇದೆ. ಅದಾದ ನಂತರ ಮತ್ತೆ ಟೆಂಡರ್ನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ರಸ್ತೆ ಪ್ರಾರಂಭ ಆದ ತಕ್ಷಣ ಏನು ಲ್ಯಾಂಡ್ ಅಕ್ವಿಷನ್ಸ್ ಆಗಿರ್ತಕ್ಕಂಥದ್ದನ್ನು ವಶಪಡಿಸ್ಕೊಂಡು ಅವ್ರಿಗೇನು ಇದನ್ನು ಹೊಲ ಕಂಪೋಸಿಷನ್ ಕೊಡ್ತಕ್ಕಂಥದ್ದು ಅದಾದಂಥ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅತಿ ತುರ್ತಾಗಿ ಮಂತ್ರಿಗಳಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ವಿ. ಇದು ತುಂಬ ಟ್ರಾಫಿಕ್ ಇರ್ತಕ್ಕಂಥ ಏರಿಯಾ, ಇದು ಅಂಡರ್ ಯುನೆಸ್ಕೋ, ಇವತ್ತು ಯುನೆಸ್ಕೋಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ಇದಕ್ಕೆ ಡಿಪಿಆರ್ಗೆ ಬಹುಶಃ ನಮ್ಮ RO ಮತ್ತು ನಮ್ಮ ಕೇಂದ್ರ ಸಚಿವರು ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಹೊಳೆಬೀದಿ ಬ್ರಿಡ್ಜು ಅದು ಈಗ ಒಂದು ಹಂತಕ್ಕೆ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಸದನದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಸಹ ಮಾತನ್ನು ಕೊಟ್ಟಿದ್ದಾರೆ. ಮುಂದಿನ ಬಡ್ಜೆಟಲ್ಲಿ ಸೇರಿಸಿ ಅದನ್ನು ಕೊಡಿಸ್ತೀನಿ ಅಂತಕ್ಕಂಥದ್ದನ್ನು ಖಂಡಿತವಾಗ್ಲೂ ಅದು ಆಗುತ್ತೆ. ಅದಾದ ನಂತರ ಇದು ಸಹ DPR ಆದರೆ
ಮುಂದಿನ ಆಗಸ್ಟು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಆಗಸ್ಟ್ ಒಳಗಡೆ ಕೆಲಸ ಶುರುವಾಗ್ತಕ್ಕಂಥದ್ದು. ಆಗಸ್ಟ್ ಇರ್ಬೋದು, ಈ ಇಯರ್ ಎಂಡ್ ಒಳಗಡೆ ಪ್ರಾರಂಭ ಆಗ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಈ ಇದರಲ್ಲಿ 1200 ಕೋಟಿನಲ್ಲಿ ನಮ್ಮ ಬೈಪಾಸ್ ಸೇರಿಲ್ಲ. ಈಗ ಬೈಪಾಸ್ಗೆ ಪ್ರಸ್ತಾವನೆ ಸಲ್ಲಿಸ್ತಿದ್ದು ಈಗಾಗಲೇ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ. ಏನು ಗಡಿಗೆ ಮುಂದೆ ಬಂದು ನಮ್ಮ ಸನ್ಯಾಸಿಗಳ ಮಾರ್ಗವಾಗಿ ರಣಘಟ್ಟ ಮಾರ್ಗವಾಗಿ ಸೇರುತ್ತೆ, ರಾಮೇನಹಳ್ಳಿ ಸೇರುತ್ತೆ, ಅದನ್ನು ಸಹ ಅದಕ್ಕೆ ಸುಮಾರು ಒಂದು DPR ಮಾಡಿಸ್ತಾ ಇದ್ದೀವಿ. ಅದಕ್ಕೂ ಒಂದು 300 ಕೋಟಿ ಬೇಕು ಅಂತ ಅಂದಾಜು. ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಾಷ್ಟ್ರೀಯ ಹೆದ್ದಾರಿ ಕೃಷ್ಣೇಗೌಡ, ಪುರಸಭೆ ಅಧ್ಯಕ್ಷ AR ಅಶೋಕ್, ಆಟೋ ಚಾಲಕರ ಸಂಘದ ದೀಪು, ಡಾಕ್ಟರ್ ರಾಜ್ ಸಂಘದ ತೀರ್ಥಂಕರ್, ಕರವೇ ಅಧ್ಯಕ್ಷ ಚಂದ್ರಶೇಖರ್, MG ವೆಂಕಟೇಶ್ ಇತರರು ಹಾಜರಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅಪಮಾನಕರ ಮಾತುಗಳನ್ನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ಜನವರಿ 8ರಂದು ಬೆಳಗ್ಗೆ 11 ಗಂಟೆಗೆ ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ಮಾಡಲಾಗುವುದು ಎಂದು DSS ಅಹಿಂದ ಚಳುವಳಿಯ ರಾಜ್ಯ ಜಂಟಿ ಕಾರ್ಯದರ್ಶಿ ಚೌಡಳ್ಳಿ ಜಗದೀಶ್ ತಿಳಿಸಿದರು. ಎಲ್ಲ ಅಧ್ಯಕ್ಷರುಗಳೆಲ್ಲ ಸೇರ್ಕೊಂಡು ಏನು ನಾವು 8ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ತಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ನಗರ ಮತ್ತೆ ಗ್ರಾಮಾಂತರ ವಲಯದಿಂದ ಸುಮಾರು 500ರಿಂದ 600 ಕಾರ್ಯಕರ್ತರನ್ನ ಕರೆತರ್ತೀವಿ. ನಂತರ ಎಲ್ಲಾ ತಾಲೂಕುಗಳಿಂದ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಮತ್ತೆ ಎಲ್ಲ ದಸಂಸ ಒಡನಾಡಿಗಳು, ಮುಖಂಡರುಗಳು ಎಲ್ಲರೂ ಕೂಡ ಪಾಲ್ಗೊಳ್ತೀವಿ. ಪಾಲ್ಗೊಂಡು ಏನು ಅಮಿತ್ ಶಾ ವಿರುದ್ಧ ನಾವಿವಾಗ ಅಮಿತ್ ಶಾ ಅವ್ರನ್ನ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ವಜಾಗೊಳಿಸ್ಬೇಕು. ಆ ಕಮಿಟಿಯಿಂದ ಮತ್ತು ಸಚಿವ ಸ್ಥಾನದಿಂದ ಏನ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ಅವರ ವಿರುದ್ಧ ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ಮತ್ತೆ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಅವರು ಸಚಿವ ಸ್ಥಾನದಿಂದ ವಜಾಗೊಳಿಸುವವರಿಗೂ ಕೂಡ ನಾವು ಸಂಘಟನೆಯವರು ಮತ್ತೆ ಅಂಬೇಡ್ಕರ್ ಅನುಯಾಯಿಗಳು ಮತ್ತೆ ಎಲ್ಲರೂ ಕೂಡ ಉಗ್ರವಾದ ಹೋರಾಟವನ್ನ ರಾಜ್ಯಾದ್ಯಂತ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ. ಅದೇ ರೀತಿ ಈಗ 8ನೇ ತಾರೀಕು ಹಾಸನ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜೈ ಭೀಮ್ ಬ್ರಿಗೇಡ್ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್, ಚಂದ್ರಗುಪ್ತ ಮೌರ್ಯ, ಸಂಘಟನೆ ಜಿಲ್ಲಾಧ್ಯಕ್ಷ ಹರೀಶ್ ಉಳುವಾರೆ, KY ಜಗದೀಶ್, ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷ ಶಿವನಪ್ಪ ನಾಯಕ, ರಮೇಶ್ ದೇವರಾಜು ಹೊಂಗೆರೆ ಇತರರು ಉಪಸ್ಥಿತರಿದ್ದರು. ಪ್ರಸ್ತುತ ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಶೇಕಡ 50ರ ಮೀಸಲಾತಿ ನೀಡಿದಂತೆ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ನೀಡುವ ಅಗತ್ಯವಿದೆ. ಆಗ ಮಾತ್ರ ಸಂಪೂರ್ಣ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆಯಬಹುದು ಎಂದು ಬೇಲೂರು ಶಾಸಕ HK ಸುರೇಶ್ ಹೇಳಿದರು. ಪಟ್ಟಣದ ಒಕ್ಕಲಿಗರ ಸಮುದಾಯದ ಭವನದಲ್ಲಿ ಹಮ್ಮಿಕೊಂಡಿದ್ದ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ನೂತನ ಸಂಘದ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸ್ತ್ರೀ ಎಲ್ಲ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಾ ಅದ್ವಿತೀಯ ಸೇವೆ ಸಲ್ಲಿಸಿದ್ದಾರೆ. ಮಹಿಳೆ ಕುಟುಂಬದ ಬೆನ್ನೆಲುಬು ಎನ್ನಬಹುದು. ಈ ನಿಟ್ಟಿನಲ್ಲಿ ಮಹಿಳೆಯರು 10 ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಂತೆ ಬೇಲೂರಿನ ಎಲ್ಲ ಮಹಿಳಾ ಶಿಕ್ಷಕರು ಸೇರಿ ಸಾವಿತ್ರಿಬಾಯಿ ಪುಲ್ಲರ ಹೆಸರಿನಲ್ಲಿ ಸಂಘವನ್ನು ಸ್ಥಾಪಿಸಿದ್ದು ಸಂತೋಷವಾಗಿದ್ದು, ಸಂಘ ಪದಗ್ರಹಣಕ್ಕೆ ಸೀಮಿತವಾಗದೆ ಮುಂದೆ ಜನಪರ ಹಾಗೂ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಎಂದು ಹೇಳಿದರು. ಯಾಕೆಂದ್ರೆ ಮಹಿಳೆಯರಿಗೆ ಸಮಾಧಾನ ಇರುತ್ತೆ, ಯಾವುದನ್ನ ಯಾವ ರೀತಿ
ಇದೇ ಸಂದರ್ಭದಲ್ಲಿ ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಜಿಲ್ಲಾ ಸಾವಿತ್ರಿಬಾಯಿ ಪುಲೆ ಹಾಸನ ಘಟಕದ ಅಧ್ಯಕ್ಷೆ ಆಶಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಅಣ್ಣಪ್ಪ, ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರು ಸಂಘದ ಅಧ್ಯಕ್ಷ ಹೇಮಂತ್ ಕುಮಾರ್, ತಾಲೂಕು ಪ್ರಾಥಮಿಕ ಶಿಕ್ಷಕರು ಸಂಘದ ಅಧ್ಯಕ್ಷ ಪಾಲಾಕ್ಷ, ಪುರಸಭಾ ಸದಸ್ಯ ಜಮಾಲುದ್ದೀನ್, ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಧನಂಜಯ್ ಇನ್ನು ಮುಂತಾದವರು ಹಾಜರಿದ್ದರು. ಇದೀಗ ಜಾಹೀರಾತು. Celebrating the brides of now. Kahani Bridal Stories by Bhima. ದೇಕನ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದೇಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು: ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು, ಓಲೆಗಳು, ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ. ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ. ದೇಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್, ಶುಭಾ ಸ್ಕ್ವೇರ್, ಬಿಎಂ ರೋಡ್, ಹಾಸನ. ಫೋನ್ ನಂಬರ್ 9000899560 ಮತ್ತು 0817242452590. ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದೇಕನ್ಸ್. ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದೇಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು. ಡಿಸೆಂಬರ್ 10ರಿಂದ 31ರವರೆಗೆ ಇಯರ್ನಿಂಗ್ ಆಫರ್ ನಡೀತಾ ಇದೆ. 1 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 2 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. 10 ಗ್ರಾಮ್ ಚಿನ್ನ ತೆಗೆದುಕೊಂಡರೆ 20 ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ. ಹಾಗೆ ಸಿಲ್ವರ್ ಕಾಲ್ ಚೈನ್ ಮತ್ತು ಕಾಲುಂಗುರದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ. ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ. ಆಕ್ಟಿವಾ ಸ್ಕೂಟರ್ ವಿನ್ ಆಗಬಹುದು. ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ. 1 ಗ್ರಾಮ್ ತೆಗೆದುಕೊಂಡರೆ 1 ಗ್ರಾಮ್ ಕೂಪನ್ ಸಿಗುತ್ತದೆ. 5 ಗ್ರಾಮ್ ತೆಗೆದುಕೊಂಡರೆ 5 ಕೂಪನ್ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. 20 ಗ್ರಾಮ್ ತೆಗೆದುಕೊಂಡರೆ 20 ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ. ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಕನಸಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ. ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ನನ್ನ ಜೊತೆ ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ
ಹಾಸನ ಮತ್ತು ಮೈಸೂರು. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಯ ಲೋಪದೋಷಗಳನ್ನು ವೈದ್ಯರು ಹಾಗೂ ಶುಶ್ರೂಷಕಿಯರು ಸರಿಪಡಿಸಿಕೊಳ್ಳದಿದ್ದರೆ ಆಸ್ಪತ್ರೆಯ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಗೋಪಾಲ್ ಹಾನುಬಾಳು ಎಚ್ಚರಿಸಿದರು. 265 ಹಳ್ಳಿ ಸೇರಿದಂಗೆ 10 ಹಳ್ಳಿ ಮಂಗಳದಲ್ಲಿ ಯಾರು ಬಿದ್ದರೆ ಎತ್ತೂರಿಗೆ ತಗೊಬರ್ಬೇಕು, ಎತ್ತೂರಿಂದ ಸಕಲೇಶ್ಪುರಕ್ಕೆ ತಗೊಬರ್ಬೇಕು. ಇಂಥ ಕುಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ಡಾಕ್ಟರ್ಸು ಕೊರತೆ ಇದೆ. ಒಬ್ಬರೇ ಡಾಕ್ಟರ್ಸ್ ಇರ್ತಾರೆ. ಯಾಕೆ ಪ್ರಶ್ನೆ ಮಾಡಿ ಕೇಳಿದ್ರೆ, ಇಲ್ಲ ನಮಗೆ ಎಲ್ಲ ಹಾಫ್ ಡೇ ತಗೊಂಡಿದ್ವಿ, ಲೀವ್ ತಗೊಂಡಿದ್ವಿ ಅಂತ ತುಂಬ ದರ್ಪದಲ್ಲಿ ಮಾತಾಡ್ತಾರೆ. ಈ ಕಳೆದ ಭಾನುವಾರ ದಿವಸ ನನ್ನ ತಂಗಿನೇ ಕರ್ಕೊಂಡು ಹೋಗಿ ವೈರಲ್ ಫೀವರ್ ಇತ್ತು, ತುಂಬ ಜ್ವರ ಇತ್ತು, ಎಸ್ಸಿತಮ್ಮ ಸ್ಟೂಡೆಂಟ್ ಹುಡುಗಿ ಕರ್ಕೊಂಡು ಹೋದಾಗ ಅರ್ಚನಾ ಎಂಬ ಹುಡುಗಿ 1 ರಿಂದ 2 ಗಂಟೆ ತನಕ ನನಗೆ ಚೀಟಿ ಕೊಡಲ್ಲ. ನಮ್ಗೆ ತುಂಬ ಇದಿದೆ, ನಾನು ಹಾಸನಗಾರ ಕರ್ಕೊಂಡು ಹೋಗ್ತೀವಿ, ಅಟ್ಲೀಸ್ಟ್ ಇರೋ ಡಾಕ್ಟ್ರಿಗೆ ತೋರಿಸಿ ಅಂತ ಹೇಳಿದ್ರೆ, ಇಲ್ಲ ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ, ನಾವು 1 ರಿಂದ 2 ಗಂಟೆ ಯಾವುದೇ ಕಾರಣಕ್ಕೂ ಚೀಟಿ ಕೊಡಲ್ಲ ಅಂತ ತುಂಬ ಅಸಭ್ಯವಾಗಿ ಮಾತಾಡಿ, ಅವ್ರು ಖಾಸಗಿ ಆಸ್ಪತ್ರೆ ಇರ್ತಾರೆ ನಮ್ಮನ್ನು ರೂಢಾಗಿ ವರ್ತನೆ ಮಾಡಿ, ಅದಾದ ನಂತರ ಗೀತಾ ಮೇಡಮ್ ಅವತ್ತು ಚಾರ್ಜ್ ಇದ್ದಿದ್ದು ಅದು ಬಂದು ಅವ್ರು ಬೀದಿಲಿ ನಿಂತ್ಕೊಂಡು ಒಬ್ಬರು ಡಾಕ್ಟ್ರು ಜಗಳಕ್ಕೆ ಬರ್ತಾರೆ, ಲೇಡಿ ಡಾಕ್ಟ್ರು. ಅಂದರೆ ಇವು ಯಾವ ಸ್ಥಿತಿಗೆ ಹೋಗಿದೆ ಸಕಲೇಶ್ಪುರ? ನಾವು ಪ್ರಶ್ನೆ ಮಾಡೋದು ತಪ್ಪ, ಕೇಳೋದು ತಪ್ಪ. ಅದೇ ರೀತಿ ಹಿಂದೆ ತುಂಬ ಮಧುಸೂದನ್ ಡಾಕ್ಟರ್ ಆಗಿರ್ಬೋದು, ಎತ್ತೂರು, ಅವು ಹೆವಿ ಡೋಸ್ ಕೊಟ್ಟು ಒಬ್ಬ ಹುಡುಗನ ಮಾಡಿ ಅದು ಬೇರೆ ಕಾರಣದಿಂದ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮುಚ್ಚಾಕ್ತಾರೆ. ಅವ್ರ ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೇಸ್ ಮಾಡೋಂಗಿಲ್ಲ. ಕಾನೂನಿನ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ, ಡಾಕ್ಟರ್ಸು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಅದೇ ರೀತಿ ಇಲ್ಲಿ ಸಕಲೇಶ್ಪುರದ ವ್ಯವಸ್ಥೆ ಏನಾಗಿದೆ ಅಂದರೆ, ಯಾವುದೇ ಡಾಕ್ಟರ್ಸ್ನು ಸೂಟು ಬೂಟು ಹಾಕಿ ಬಂದರೆ ಕೈ ಕಾಲು ಮುಟ್ಟಿ, ಕಣ್ಣು ಕಿವಿಯೆಲ್ಲ ಮುಟ್ಟಿ ಸ್ಕೆಥೋಸ್ಕೋಪ್ ಇಟ್ಟು ನೋಡ್ತಾರೆ. ಸಾಮಾನ್ಯ ಜನ ಬಡವರು ಯಾರು ಬಂದರೆ ಅನ್ಟಚಬಲ್ ಥರ ನೋಡ್ತಾರೆ. ಏನು ಕಾಯಿಲೆ, ಜ್ವರವಾ, ಶೀತವಾ, ಕೆಮ್ಮ, ಬರೀ ಚೀಟಿ ಹಿಡಿಯೋದು ಬರೆಯೋದು. ಈ ಪರಿಸ್ಥಿತಿ ಬಂದಿದೆ. ಇಲ್ಲಿ ಎಲ್ಲ ವರ್ಗದ ಬಡವರು ಬರೋದು ಗೌರ್ಮೆಂಟ್ ಹಾಸ್ಪಿಟ್ಲು. ಅಲ್ಲಿ ಸರಿಯಾದ ರೀತಿ ನ್ಯಾಯ ಸಿಗ್ತಾಯಿಲ್ಲ ಅಥವಾ ಸರಿಯಾದ ರೀತಿ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ. ಎಲ್ಲ ದಂಧೆಗೆ ಮಾರುವಾಗಿದ್ದಾರೆ. ಕಳೆದ ಬಾರಿ ಶಾಸಕರಿದ್ದಾಗಲೇ ಸ್ಕ್ಯಾನಿಂಗ್ ಮಿಷಿನ್ನ ತಂದು, ಹೊಸ ಮಿಷಿನ್ ತಂದು ಇನಾಗ್ರೇಷನ್ ಮಾಡಿದ್ದಾರೆ. ಒಂದು 15 ರಿಂದ 20 ಸಾವಿರ ಕೊಟ್ಟರೆ ಸ್ಕ್ಯಾನಿಂಗ್ ಆಪ್ರೇಟ್ ಮಾಡೋ ಅಂತ ಈ ಸ್ಟೂಡೆಂಟ್ಸ್ ಅಥವಾ ಇವರು ಸಿಗ್ತಾರೆ ಆಪ್ರೇಟರು. ಇವತ್ತವರೆಗೂ ಆ ಮಿಷಿನ್ನ ತೆಗೆದು ನೋಡಿಲ್ಲ. 1500 ರೂಪಾಯಿ ಒಬ್ಬ ಪ್ರೆಗ್ನೆಂಟು ಡೆಲಿವರಿ ಆಗ ಪ್ರೆಗ್ನೆಂಟ್ ಕನ್ಸೀವ್ ಆದರೆ 4 ಬಾರಿ ಬರೀತಾರೆ. ಒಬ್ಬ BPL ಕಾರ್ಡ್ ಇರೋರು 4 ಬಾರಿ ಬರೀತಾರೆ ಸ್ಕ್ಯಾನಿಂಗು. ಎಲ್ಲ ಹೊರಗಡೆ ಕಮಿಟ್ಮೆಂಟ್ ಮಾಡಿ 1.5 ಕೋಟಿ ಇರ್ತಕ್ಕಂಥ ಬೆಲೆ ಬಾಳುವ ಮಿಷಿನ್ನು ಒಂದು ದಿವಸನೂ ಕೂಡ
ಬಳಕೆ ಆಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಜೀವ ಯಜ್ಞ ಆಗೋಗಿದೆ, ಸತ್ತೋಗಿರೋದು. ಹೊಸ ಮಿಷನ್ನು ಒಬ್ರಿಗೂ ಬಳಕೆ ಆಗಿಲ್ಲ. ಈ ಆಡಳಿತ ಅಧಿಕಾರಿಗಳು ಕೇಳಿದ್ರೆ ಅಲ್ಲಿ ಅವರು ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ನನ್ನ ಒಂದು ವೈಯಕ್ತಿಕ ನೇರ ಪ್ರಶ್ನೆ, ಶನಿವಾರ ಭಾನುವಾರ ಕಾಯಿಲೆ ಬರಬಾರ್ದು ಮನುಷ್ಯಗೆ? ಶನಿವಾರ ಭಾನುವಾರ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಯಾಕೆ ಎಲ್ಲ ವಿಫ್ಟೇ ಹೋಗಿ ಅರ್ಧ ಡಾಕ್ಟರ್ಸ್ ಇರ್ತಾರೆ, ಒಬ್ಬರನ್ನೇ ಕೊಡ್ತಾರೆ, 24/7 ಅಂತಾರೆ, ನಮಗೆ ಚೀಟಿ ಕೊಡಲ್ಲ. ಅರ್ಚನಾ ಮತ್ತು ಗೀತಾ ಮೇಡಮ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ದಯಮಾಡಿ ಅವ್ರನ್ನ ಬೇರೆ ಕಡೆಗೆ ಅದು ವರ್ಗಾವಣೆ ಮಾಡಿ ತೆಗೆದುಹಾಕಿ. ಇಲ್ಲಿ ಸಾಮಾನ್ಯ ಜನಗಳಿಗೂ ಕೂಡ ಸರಿಯಾದ ರೀತಿ ನ್ಯಾಯ ಸಿಗುತ್ತೆ. ಈ ಸಂದರ್ಭದಲ್ಲಿ ಉದಯ್ ಕುಮಾರ್ ರಾಗಿಪುರ, ತಾಲೂಕು ಸಂಚಾಲಕರು, ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ದೊಡ್ಡನಗರ, ತಾಲೂಕು ಸಂಚಾಲಕ ಶಾಂತರಾಜು ಜಾನಕೆರೆ, ಬಿಬಿ ಮಂಜುನಾಥ್, ಮಹೇಶ್ ಉಪಸ್ಥಿತರಿದ್ದರು. ದತ್ತಪೀಠ ಮುಕ್ತಿ ಹೋರಾಟ ಸಮಿತಿಯಿಂದ ಗುರುವಾರ ವಿರಾಟ್ ಹಿಂದೂ ಸಮಾಜೋತ್ಸವ ಹಾಗೂ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಹಿಂದೂ ಮುಖಂಡ ಕೌಶಿಕ್ ಮನವಿ ಮಾಡಿದರು. ಸಮಾಜೋತ್ಸವ ಕಾರ್ಯಕ್ರಮವು ಸಕಲೇಶ್ಪುರದಲ್ಲಿ ದಿನಾಂಕ 9/1/2025 ನಡೆಯಲಿದ್ದು, ಸಕಲೇಶ್ಪುರದಲ್ಲಿ ನಡೆಯುತ್ತಿರತಕ್ಕಂತಹ ಲ್ಯಾಂಡ್ ಜಿಯಾದ್ ಆಗಿರ್ಬೋದು, ಮತಾಂಧರ ಅಟ್ಟಹಾಸ, ಗೋವುಗಳ ಕಳ್ಳ ಸಾಗಾಣಿಕೆ, ಲವ್ ಜಿಯಾದ್, ಗೋಮಾಂಸ ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡುತ್ತಿರುವುದು ಎಗ್ಗಿಲ್ಲದೆ ನಡೀತಿದೆ. ಅದೇ ರೀತಿಯಾಗಿ ಮೊನ್ನೆ ನಡೆದಂಥ ಸಕಲೇಶ್ಪುರದ ಮಲ್ಲಮ್ಮ ಬೀದಿಯಲ್ಲಿ ಇರ್ತಕ್ಕಂಥ ಸಣ್ಣ ಕ್ಯಾಂಟೀನ್ನಲ್ಲಿ ಬನ್ಸ್ ಮಾಡಿ ಮಾರಾಟ ಮಾಡ್ತಿರೋ ಶಿವು ಎಂಬುವನ ಹೋಟೆಲ್ನಲ್ಲಿ ಬನ್ಸ್ ತಯಾರಿ ಮಾಡುವ ಮೈದಾ ಹಿಟ್ಟಿಗೆ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿ ಮೆರೆದಿರುವುದು ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಸ್ನೇಹಿತ ಎಂದವನೇ ಮೂತ್ರ ವಿಸರ್ಜನೆ ಮಾಡುತ್ತಾನೆ ಎಂದರೆ ಮುಸ್ಲಿಂ ಹೋಟೆಲ್ಗಳಲ್ಲಿ ಯಾವ ರೀತಿ ವಿಕೃತಿ ಮೆರೆಯಬಹುದು ಎಂಬುದು ಹಿಂದೂ ಸಮಾಜ ಅರಿಯಬೇಕಾಗಿದೆ. 2003 ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಪ್ರಮೋದ್ ಮುತಾಲಿಕ್ ಅವರು ಇದೇ ಸಕಲೇಶ್ಪುರದಲ್ಲಿ ದತ್ತ ರಥಯಾತ್ರೆ ನಡೆಸಿ ಹಿಂದೂ ಸಮಾಜ ಮತ್ತು ವಿಶೇಷವಾಗಿ ಸಕಲೇಶ್ಪುರದ ಯುವಕರಲ್ಲಿ ಹಿಂದುತ್ವದ ಕಿಚ್ಚು ಹಬ್ಬಿಸಿದ್ದವರು ಪ್ರಮೋದ್ ಮುತಾಲಿಕ್ ಜಿ. ಈ ಎಲ್ಲ ಸಮಸ್ಯೆಗಳನ್ನು ಒಗ್ಗಟ್ಟಾಗಿ ಸಕಲೇಶ್ಪುರದ ಜನರು ಎದುರಿಸಬೇಕಾಗಿದ್ದು, ಹಾಗಾಗಿ ಸಕಲೇಶ್ಪುರದ ಮಹಾಜನತೆ ಜಾತಿ ಮತ ಪಂಥ ಬಿಟ್ಟು ಈ ಶೋಭಾಯಾತ್ರೆಗೆ ಮತ್ತು ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡು ವಿರಾಟ್ ಹಿಂದೂ ಶಕ್ತಿ ಪ್ರದರ್ಶನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮೂಲಕ. ಪತ್ರಿಕಾಗೋಷ್ಠಿಯಲ್ಲಿ ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ಸಂಚಾಲಕ ಪ್ರದೀಪ್ ಪೂಜಾರಿ, ದತ್ತಪೀಠ ಹೋರಾಟ ಸಮಿತಿ ಸಂಚಾಲಕ ಶಿವು ಜಿಪ್ಪಿ, ಸಹ ಸಂಚಾಲಕ ನಿಖಿಲ್ ಬೆಳಗೋಡು, ನಗರ ಸಂಚಾಲಕ ಮನು ಉಪಸ್ಥಿತರಿದ್ದರು. ಮಹಿಳಾ ಸರ್ಕಾರಿ ಅಧಿಕಾರಿ ಕುರಿತು ಅವಹೇಳನಕಾರಿಯಾಗಿ ಸಾರ್ವಜನಿಕವಾಗಿ ಹೇಳಿಕೆ ನೀಡುತ್ತಿರುವ ರೈತ ಮುಖಂಡರಿಗೆ ಕುರುಬ ಸಮುದಾಯದ ಮುಖಂಡ ಹಾಗೂ ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷ ಕೃಷ್ಣೇಗೌಡ ಎಚ್ಚರಿಕೆಯಿಂದ ಮಾತನಾಡುವಂತೆ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಶ್ರದ್ಧಾಂಜಲಿ ಸಲ್ಲಿಸಿ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಿಸಿ ಆದೇಶಿಸಿದರೂ ರೈತ ಸಫಲ್ ಭೀಮಾ ಯೋಜನೆ ಅನುದಾನ ಕಡತಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡುವ ಸಿದ್ಧತೆ ಹಿನ್ನೆಲೆಯಲ್ಲಿ ರಜೆ ದಿನ ಸಹಾಯಕ ಕೃಷಿ ನಿರ್ದೇಶಕಿ ಕವಿತಾ ಕಚೇರಿ ಬಾಗಿಲು ತೆರೆದು ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿ ವಿರುದ್ಧ ರೈತ ಮುಖಂಡರು ವಾಗ್ದಾಳಿ ನಡೆಸಿ ಸಾರ್ವಜನಿಕವಾಗಿ ಏಕವಚನದಲ್ಲಿ ನಿಂದಿಸಿ ಕುರುಬ ಸಮುದಾಯದ ಮಹಿಳಾ ಅಧಿಕಾರಿಗಳಿಗೆ ಅಗೌರವ ತೋರುವ ಜೊತೆಗೆ ದಾಖಲೆ ಇಲ್ಲದೆ ಸುಮ್ಮನೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ತೇಜೋವಧೆ ನಡೆಸುತ್ತಿದ್ದಾರೆ. ಈ ರೀತಿ ರೈತ ಮುಖಂಡರಾದ ದಿನೇಶ್ ಮತ್ತು ಭುವನೇಶ್ವರ್ ಮುಂದುವರೆದರೆ ಕುರುಬ ಸಮುದಾಯ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರು 27ನೇ ತಾರೀಕು ನಿಧನ ಹೊಂದಿದ್ರಲ್ಲ, ಅದರ ಪ್ರಯುಕ್ತ ಸರ್ಕಾರ ರಜೆ ಘೋಷಣೆ ಮಾಡಿತ್ತು. ಆ ರಜೆ ಘೋಷಣೆ ದಿವಸಲೂ ಕೂಡ ಅಕ್ಲೋಡ್ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ಓಪನ್ ಮಾಡಿಕೊಂಡು ಕೃಷಿ ಅಧಿಕಾರಿಯಾದಂತಹ ಕವಿತಾ ಸ್ವಾಮಿಗೌಡರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಸರ್ಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ಅಂತ ಹೇಳಿ ರೈತ ಸಂಘದ ಮುಖಂಡರುಗಳಾದಂತಹ ಭುವನೇಶ್ ಅವರು ಮತ್ತೆ ದಿನೇಶ್ ಅವರು ಹಾಗೂ ರಾಮೇಗೌಡರು ಇವರೆಲ್ಲರೂ ಕೂಡ ಕಚೇರಿಗೆ ಮುತ್ತಿಗೆ ಹಾಕಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಾರೆ. ನಾವು ಅವರ ಅಡ್ಡಿಪಡಿಸೋದ್ರ ಬಗ್ಗೆ ನಾವು ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಅವ್ರು ಬಳಸಿದಂತ ಭಾಷೆ ಇದೆಯಲ್ಲ, ಒಬ್ರು ಮಹಿಳಾ ಅಧಿಕಾರಿ ಅನ್ನೋದು ಗೊತ್ತಿಲ್ಲದೇನೆ ಅವಳು ಇವಳು ಆ ಒಂದು ಕೀಳು ಮಟ್ಟದ ಭಾಷೆಗಳನ್ನ ಬಳಸಿ ಒಂದು ಮಹಿಳಾ ಅಧಿಕಾರಿಯನ್ನ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಇದು ಎಷ್ಟು ಸಮಂಜಸ? ಅವ್ರ ಮನೆಯಲ್ಲಿ ಮಹಿಳೆಯರಿಲ್ವಾ? ಅವ್ರ ತಾಯಿ ಹೆಣ್ಣಲ್ವಾ? ಅವ್ರ ಅಕ್ಕದಿರ ಹೆಣ್ಣಲ್ವಾ? ತಂಗಿದಿರ ಹೆಣ್ಣಲ್ವಾ? ಹಾಗಾದ್ರೆ ಅವ್ರಿಗೆ ಯಾರು ಅಕ್ಕ ತಂಗಿರ ನಡುವೆ ಹುಟ್ಟೇ ಇಲ್ವಾ? ಈ ತರ ಅದೇ ಅಧಿಕಾರಿನ ಹಿಂದೂ ಕೂಡ ಅನೇಕ ಆರೋಪಗಳನ್ನ ಹೊರಿಸಿ ಅವ್ರ ಮೇಲೆ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸಿದ್ದಾರೆ. ನಮ್ಮೆಲ್ಲರೂ ಗಮನಕ್ಕೂ ಕೂಡ ಇದು ಬಂದಿತ್ತು. ಬಟ್ ನಾವು ಈ ಸಮಾಜ ವತಿಯಿಂದ ಸಮಾಜಗಳ ನಡುವೆ ಸಂಘರ್ಷ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅನ್ನೋ ಒಂದು ಇದನ್ನ ನಾವು ತಾಳ್ಕೊಂಡು ಬಂದಿದ್ದೀವಿ. ಆದ್ರೂ ಕೂಡ ಅವರ ದುರ್ವರ್ತನೆಗಳು ಮಿತಿ ಮೀರ್ತಾ ಇದ್ದಾವೆ. ನಾವು ರೈತ ಸಂಘ ಮುಖಂಡಗಳಂತ ದಿನೇಶು ಮತ್ತೆ ಭುವನೇಶು ಹಾಗೂ ಇತರರಿಗೆ ತಿಳಿಸೋದೇನಪ್ಪಾ ಅಂದ್ರೆ, ನೀವು
ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿದ್ದಾವೆ. ಅರ್ಕಲ್ಗೋಡ್ನಲ್ಲಿ ಹೋರಾಟ ಮಾಡಿ, ದೀನದಲಿತರಿಗೆ ಅವಕಾಶ ನ್ಯಾಯ ಒದಗಿಸ್ಕೊಡಿ. ನಮ್ಗೆ ಅದರ ಬಗ್ಗೆ ಇದಿಲ್ಲ. ಬಟ್ ನೀವು ಮಾತಾಡುವಂತ ಶೈಲಿ, ನೀವು ಯಾರಿಗೆ ಆಹ್ವಾನ ಮಾಡ್ದಂಗೆ, ಇಡೀ ರೈತ ಸಂಘಕ್ಕೆ ಆಹ್ವಾನ ಮಾಡ್ದಂಗೆ. ರೈತ ಸಂಘದಲ್ಲಿ ಬೇಕಾದಷ್ಟು ಪುಣ್ಯಾತ್ಮಗಳು ರಾಜ್ಯ ಮಟ್ಟದ ಹೋರಾಟ ಮಾಡಿ ಅವರ ಸಂಘಟನೆಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ನಿಮ್ಮಂತವರು ಅದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಅಪಮಾನ ಅಂತ ಖಂಡಿತ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ ಇವತ್ತು ಕುರುಬ ಸಂಘದ ವತಿಯಿಂದ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ದಿನೇಶ್ ಅವರು ಇರ್ಬೋದು, ಇವ್ರು ಇರ್ಬೋದು, ಲಂಚ ತಗೊಂಡಿದ್ದಾರೆ, ಅದು ತಗೊಂಡಿದ್ದಾರೆ, ಇದು ತಗೊಂಡಿದ್ದಾರೆ ಅಂತ ಆರೋಪಗಳು ಸುರಿಮಳೆನೇ ಸುರಿಸ್ತಾರೆ. ಯಾವ್ದಾದ್ರು ಒಂದಕ್ಕೆ ಆಧಾರ ಇದ್ರೆ ಕೊಡಿ. ಯಾಕೆ ಅವ್ರ ಮೇಲೆ ಕಾನೂನು ಕ್ರಮ ನೀವು ಇಷ್ಟಿನ ಗಂಟೆ ಯಾಕೆ ಜರುಗಿಸಿಲ್ಲ? ಬಹಿರಂಗವಾಗಿ ಆರೋಪ ಮಾಡಿದಾಗ ಮಹಿಳೆ ತೇಜವಧೆ ಮಾಡಿದಾಗ ಆಗ್ತದೆ ಇದು ಖಂಡಿತ. ಮುಂದಿನ ದಿನಗಳಲ್ಲಿ ಇದೇ ತರ ನೀವು ನಿಮ್ಮ ವರ್ತನೆಯನ್ನು ಮುಂದುವರ್ಸೋದೇ ಆದ್ರೆ ಖಂಡಿತ ಏನ್ ಕವಿತಾ ಅವರು ಇದಾರಲ್ಲ, ಕವಿತಾ ಅವರು ಒಬ್ಬರೇ ಇದಲ್ಲ, ಅವ್ರ ಹಿಂದೆ ಒಂದು ದೊಡ್ಡ ಸಮಾಜ ಇದೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇವತ್ತು ಅರ್ಕಲ್ಗೋಡ್ ತಾಲೂಕಿನ ಹಿಂದುಳಿದ ವರ್ಗದವರು ಕೆಲವಷ್ಟು ಮಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಕಿರುಕುಳ ಕೊಟ್ಟು ಅವ್ರನ್ನ ಬೇರೆ ಕಡೆ ಎತ್ತಾಕ್ಸೋ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅಂದ್ರೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯಲ್ಲಿ ಕಾಣದ ಹೊರತು ಬೇರೆ ಇನ್ನೇನು ಕಾಣೋದಿಲ್ಲ. ನಿಮ್ಮ ಪ್ರಾಮಾಣಿಕತೆ ಎಷ್ಟಿದೆ ಅಂತಲೂ ಅರ್ಕಲ್ಗೋಡ್ ತಾಲೂಕಿಗೆ ಎಲ್ಲರಿಗೂ ಗೊತ್ತಿದೆ. ಮನೆಯ ರೈತ ಸಂಘದ ಸ್ನೇಹಿತರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಕುರುಬ ಸಂಘದ ಖಜಾಂಚಿ ಬೀರಪ್ಪ, ತಾಲೂಕು ಕುರುಬ ಸಂಘದ ಕಾರ್ಯದರ್ಶಿ ಮತ್ತಿಗೆ ರಮೇಶ್ ಹಾಗೂ ಮುಖಂಡ ಚಿಕ್ಕಹೊನ್ನಗೌಡ ಹಾಜರಿದ್ದರು. ಬಸ್ ಪ್ರಯಾಣ ದರವನ್ನು ಶೇಕಡ 15% ಹೆಚ್ಚಳ ಮಾಡಿದ ಸರ್ಕಾರದ ನಿರ್ಧಾರವನ್ನು ಹಿಂಪಡೆಯಲು ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಎಬಿವಿಪಿ ಹಾಸನ ವಿಭಾಗದ ಪ್ರಮುಖ್ ವರುಣ್ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು ಶೇಕಡ 15% ಹೆಚ್ಚಳ ಮಾಡುವುದರ ಮೂಲಕ ಬಡ ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದ ಜನತೆಗೆ ಹೊರೆಯನ್ನು ಹೇರಿದಂತಾಗಿದೆ. ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿ ಸಾವಿರಾರು ಜನ ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡುತ್ತಾರೆ ಎಂದರು. ಆದರೆ ಶೇಕಡ 15% ಬಸ್ ಪ್ರಯಾಣ ದರ ಹೆಚ್ಚಳ ಮಾಡುವುದರ ಮೂಲಕ ಆರ್ಥಿಕ ಹೊರೆಯನ್ನು ಜನಸಾಮಾನ್ಯರ ಮೇಲೆ ರಾಜ್ಯ ಸರ್ಕಾರ ಹಾಕುತ್ತಿದೆ. ಬಸ್ಗಳ ಸಂಖ್ಯೆ ಹೆಚ್ಚಿಸಿ, ಆದರೆ ಪ್ರಯಾಣ ದರವನ್ನಲ್ಲ. ಶಕ್ತಿ ಯೋಜನೆಯಿಂದಾಗಿ ದಿನನಿತ್ಯ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕೆ ಇದೆ. ಆದರೆ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡದೆ ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನುಂಟು ಮಾಡುತ್ತಿದೆ. ವಿದ್ಯಾರ್ಥಿಗಳ ಶಾಲಾ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಹಲವಾರು ಬಸ್ಗಳಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಗಳನ್ನು ನಿಲ್ಲಿಸದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದರಿಂದ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗಲು ಆಗುತ್ತಿಲ್ಲ. ಸರ್ಕಾರ ಈ ಕೂಡಲೇ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ವಿದ್ಯಾರ್ಥಿಗಳ ಹಾಗೂ ಜನಸಾಮಾನ್ಯರ ಪ್ರಯಾಣಕ್ಕೆ ಅನುಕೂಲ ಮಾಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ ಎಂದು ಹೇಳಿದರು. ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಸನ ವತಿಯಿಂದ ಒಂದು ಬಹಳ ಸಣ್ಣ ಮಟ್ಟದಲ್ಲಿ, ಅಂದ್ರೆ ತುಂಬಾ ಸಣ್ಣ ಮಟ್ಟದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಏಕೆಂದ್ರೆ ಎಲ್ಲ ರಾಜ್ಯ ಜನಗಳಿಗೆ ಗೊತ್ತಿರುವಂತೆ ಬಸ್ ದರವನ್ನು 15% ಅನ್ನು ಏರಿಕೆ ಮಾಡಿದ್ದಾರೆ. ಇದರಿಂದ ಎಲ್ಲಾ ಶಾಲಾ ಕಾಲೇಜು ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗುತ್ತಿದೆ. ಈ ಶಕ್ತಿ ಯೋಜನೆಯಿಂದ 10 ಬಸ್ಗಳು ಬರುವ ಜಾಗದಲ್ಲಿ ಬರೀ 4-5 ಬಿಡುವ ಮುಖಾಂತರ ಬೆಳಗ್ಗೆ ಎದ್ದು ಶಾಲಾ ಕಾಲೇಜುಗಳಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತಿದೆ. ನೂಕು ನುಗ್ಗಲು ಉಂಟಾಗಿ ಬಸ್ಸುಗಳಲ್ಲಿ ತುಂಬಾ ಸಮಸ್ಯೆ ಆಗುತ್ತಿದೆ. ಇದನ್ನು ನಾವು ಇಂದು ಮನವಿಯನ್ನು ಅಪಾರ ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಿದ್ದೇವೆ. ಬಸ್ಸಿಂದ ಒಂದು ಬೇಡಿಕೆ ಹಾಗೂ 3-4 ಇರುವ ಜಾಗದಲ್ಲಿ ಬಸ್ಗಳಲ್ಲಿ ಒಂದು 7-8 ಬಸ್ಸುಗಳನ್ನು ಬಿಡಿ ಎಂದು ಬೇಡಿಕೊಂಡಿದ್ದೇವೆ. ಯಾಕೆಂದರೆ ಬೆಳಗ್ಗೆ ಬರುವ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತಿದೆ. ಯಾಕೆಂದ್ರೆ ಬಸ್ಸಿನಲ್ಲಿ ಕೂರಲು ಸೀಟ್ ಇಲ್ಲದೆ ಹಾಗೂ ನೂಕು ನುಗ್ಗಲಿನಿಂದ ಎಷ್ಟೋ ಈ ಸಂದರ್ಭದಲ್ಲಿ ಎಬಿವಿಪಿ ತಾಲೂಕು ಸಂಚಾಲಕ ದರ್ಶನ್, ಅಭಿಲಾಷ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನವಿ ಪತ್ರ ನೀಡಿ ಪ್ರಚಾರದ ಹವ್ಯಾಸ ನನಗಿಲ್ಲ, ನಮ್ಮಂತೆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಲಿ. ಸಂಸದ ಶ್ರೇಯಸ್ ಪಟೇಲ್ಗೆ ಎಂಎಲ್ಸಿ ಸೂರಜ್ ರೇವಣ್ಣ ಸವಾಲು. ಪೆನ್ಡ್ರೈವ್ ಹಚ್ಚಿ ಅಚಾನಕ್ ಆಗಿ ಸಂಸದರಾಗಿದ್ದಿ, ಸಂಸದ ಶ್ರೇಯಸ್ ಪಟೇಲ್ಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಟಾಂಗ್. ಅಂಬೇಡ್ಕರ್ ಪುತ್ಥಳಿಯ ಮೇಲ್ಛಾವಣಿ ನಿರ್ಮಾಣದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಶ್ರೇಯಸ್ ಎಂ ಪಟೇಲ್. ಮತ್ತು ವೀರಪುರ ಗ್ರಾಮದಲ್ಲಿ 6 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.